ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್. ಸೊ ಇದು ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನು, ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ ಅಂತಲೇ ಕೇಳ್ತಾರೆ. ಸೊ ಏನಾಗುತ್ತೆ ಇಲ್ಲಿ, ಸೊ ಅಸೈಲ್ ಕ್ಲೋರೈಡನ್ನು ಹೈಡ್ರೋಜನೇಷನ್ ಮಾಡ್ತಿದ್ದಾರೆ. ಸೊ ಹೈಡ್ರೋಜನೇಷನ್ ಅಂತ ಅಂದರೆ ಅಡಿಷನ್ ಆಫ್ ಆಗಲೇ ನೋಡಿದ್ರಿ ಡಿಹೈಡ್ರೋಜನೇಷನ್. ಸೊ ಡಿಹೈಡ್ರೋಜನೇಷನ್ ಅಂದರೆ ರಿಮೂವಲ್ ಆಫ್ ಹೈಡ್ರೋಜನೇಷನ್ ಮಾಡ್ತಿದ್ದಾರೆ, ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ರಿಯಾಕ್ಷನ್. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಡಿಹೈಡ್ಸನ್ನು ಹೈಡ್ರೋಕಾರ್ಬನ್ಸ್ ಆಗಿ ರಿಡ್ಯೂಸ್ ಮಾಡ್ತಿದ್ದಾರೆ. ಹೇಗೆ? ಬೈ ಟ್ರೀಟಿಂಗ್ ವಿತ್ ಜಿಂಕ್ ಅಮಾಲ್ಗಮ್. ಸೊ ಆಲ್ಡಿಹೈಡನ್ನು ಜಿಂಕ್ ಅಮಾಲ್ಗಮ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆಸಿಡ್. ಸೊ ಆಗ ಆಲ್ಡಿಹೈಡು ಬೈ ಗ್ಯಾಟರ್ಮನ್ ಕೋಚ್ ರಿಯಾಕ್ಷನ್. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ಬೆನ್ಸಿನ್ ಅಥವಾ ಅದರ ಡಿರೈವೇಟಿವ್ನ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಬೇಕು ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್. ಈ ವಿಡಿಯೋದಲ್ಲಿ ಆಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಚಾಪ್ಟರ್ನ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಸೊ ಅದರಿಂದ ಕೊನೆವರೆಗೂ ವಿಡಿಯೋನ ನೋಡಿ. ಆಲ್ಡಿಹೈಡ್ಸ್ ಆ್ಯಂಡ್ ಕೀಟೋನ್ಸ್ ಆರ್ ಕಲೆಕ್ಟಿವ್ಲಿ ಕಾಲ್ಡ್ ಆಸ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಆಲ್ಡಿಹೈಡ್ಸ್ ಮತ್ತು ಕೀಟೋನ್ಸನ್ನು ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಕರೀತಾರೆ. ಯಾಕೆ ಅಂತ ಅಂದರೆ ಇವೆರಡರಲ್ಲೂ ಕೂಡ ಕಾರ್ಬೋನಿಲ್ ಗ್ರೂಪು ಪ್ರೆಸೆಂಟ್ ಇದೆ. ಕಾರ್ಬೋನಿಲ್ ಗ್ರೂಪ್ ಅಂದರೆ C+O. ಓಕೆ, ಸೊ ಇದನ್ನು ನಾವು ಕಾರ್ಬೋನಿಲ್ ಗ್ರೂಪ್ ಅಂತ ಕರಿತೀವಿ. ಸೊ ಎರಡರಲ್ಲೂ ಕೂಡ ಕಾರ್ಬೋನಿಲ್ ಗ್ರೂಪ್ ಇದೆ, ಆದರೆ ಎರಡಕ್ಕೂ ಕೂಡ ನಾವು ಬೇರೆ ಬೇರೆ ಹೆಸರಿಂದ ಕರಿತೀವಿ. ಸೊ ಒಂದಿನ ಆಲ್ಡಿಹೈಡ್ ಅಂತ ಹೇಳ್ತೀವಿ, ಇನ್ನೊಂದಿನ ಕೀಟೋನ್ ಅಂತ ಕರಿತೀವಿ. ಹೌದಾ? ಸೊ ಯಾಕಿರ್ಬೋದು, ಎರಡನ್ನೂ ಕೂಡ ಒಂದೇ ಹೆಸರಿಂದ ಕರಿಬೋದಾಗಿತ್ತಲ್ವಾ? ಸೊ ಆದರೆ ಇಲ್ಲಿ ನೋಡಿ, ಎರಡು ವೇಕೆಂಟ್ ಸ್ಪೇಸ್ ಇದೆ. ಸೊ ಈ ಎರಡು ವೇಕೆಂಟ್ ಸ್ಪೇಸಲ್ಲಿ ಏನು ಫಿಲ್ ಆಗುತ್ತೆ ಅನ್ನೋದ್ರ ಬೇಸಿಸ್ ಮೇಲೆ ನಾವು ಆಲ್ಡಿಹೈಡ್ ಅಥವಾ ಕೀಟೋನ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಇಸ್ ಜನರಲ್ ಫಾರ್ಮುಲಾಸ್. ಸೊ ಸಮ್ ಆಫ್ ದ ಕಾಂಪೌಂಡ್ಸ್ ಇದೆ, ಅದರ ಜನರಲ್ ಫಾರ್ಮುಲಾಸ್ ನೋಡೋಣ. ಸೊ ಫಸ್ಟ್ ಒನ್ ಇಸ್ ಆಲ್ಡಿಹೈಡ್. ಸೊ ಆಲ್ಡಿಹೈಡ್ನ ಜನರಲ್ ಫಾರ್ಮುಲಾ RCHO. ಸೊ ಆಗಲೇ ನೀವು ನೋಡಿದ್ರಿ, ಇಲ್ಲಿ ಎರಡು ವೇಕೆಂಟ್ ಸ್ಪೇಸ್ ಇದೆ. ಸೊ ಒಂದು ವೇಕೆಂಟ್ ಸ್ಪೇಸಲ್ಲಿ R ಇದೆ, ಇನ್ನೊಂದು ವೇಕೆಂಟ್ ಸ್ಪೇಸಲ್ಲಿ H ಇದೆ. ಸೊ ಇದು ಆಲ್ಡಿಹೈಡ್ನ ಜನರಲ್ ಫಾರ್ಮುಲಾ. ಸೊ ಕೀಟೋನ್ದು RCOR', ಕಾರ್ಬಾಕ್ಸಿಲಿಕ್ ಆ್ಯಸಿಡ್ RCOOH. ಸೊ R ಆ್ಯಂಡ್ R' ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಐದರ್ ಆಲ್ಕೈಲ್ ಆರ್ ಅರೈಲ್ ಗ್ರೂಪ್. ಸೊ ನೆಕ್ಸ್ಟ್ ಒನ್ ಇಸ್ ಅಸೈಲ್ ಹ್ಯಾಲೈಡ್ಸ್ RCOX. X ಅಂತ ಅಂದರೆ ಹ್ಯಾಲೋಜನ್ಸ್, ಐದರ್ ಕ್ಲೋರಿನ್, ಫ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಆ ರೀತಿ. ನೆಕ್ಸ್ಟ್ ಇಸ್ ಆ್ಯಸಿಡ್ ಅನ್ಹೈಡ್ರೈಡ್ RCOOCOR', ಅಮೈಡ್ RCONH2, ಎಸ್ಟರ್ RCOOR'. ನೆಕ್ಸ್ಟ್ ಒನ್ ಆಲ್ಡಿಹೈಡ್ಸ್. ಸೊ ಆಲ್ಡಿಹೈಡ್ಸನ್ನು ಕಾರ್ಬೋನಿಲ್ ಕಾಂಪೌಂಡ್ಸ್ ಅಂತ ಕರಿತೀವಿ. ಸೊ ಇದರ ಜನರಲ್ ಫಾರ್ಮುಲಾ RCHO ಆ್ಯಂಡ್ ಫಂಕ್ಷನಲ್ ಗ್ರೂಪು CHO. ಸೊ ಜನರಲ್ ಫಾರ್ಮುಲಾ ಬೇರೆ, ಫಂಕ್ಷನಲ್ ಗ್ರೂಪ್ ಕೂಡ ಬೇರೆ ಆಗಿರುತ್ತೆ. ಸೊ ಜನರಲ್ ಫಾರ್ಮುಲಾದಲ್ಲಿ ಒಂದು ಅಡಿಷನಲ್ ಇದೆ, ಏನು ಅಂದರೆ R. ಸೊ CHO ಇದೆಯಲ್ಲ, ಇದು ಎಲ್ಲದರಲ್ಲೂ ಎಲ್ಲ ಆಲ್ಡಿಹೈಡಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಸೊ R ವೇರಿ ಆಗ್ತಾ ಹೋದ ಹಾಗೆ ಆ ಆಲ್ಡಿಹೈಡು ವೇರಿ ಆಗ್ತಾ ಬರುತ್ತೆ. ಸೊ R ಜಾಗದಲ್ಲಿ CH3 ಬಂದರೆ ಅಸಿಟೋಲ್ಡಿಹೈಡ್, R ಜಾಗದಲ್ಲಿ H ಬಂದರೆ ಫಾರ್ಮಾಲ್ಡಿಹೈಡ್ ಆಗುತ್ತೆ. ಸೊ ಎಕ್ಸಾಂಪಲ್ಸ್ ನಾವು ನೋಡೋದಾದರೆ ಫಾರ್ಮಾಲ್ಡಿಹೈಡ್ ಆ್ಯಂಡ್ ಅಸಿಟೋಲ್ಡಿಹೈಡ್. ಸೊ ನೆಕ್ಸ್ಟ್ ಒನ್ ಇಸ್ ನಾಮನ್ಕ್ಲೇಚರ್. ಸೊ ನಾಮನ್ಕ್ಲೇಚರಲ್ಲಿ ಎರಡು ಥರ, ಒಂದು ಕಾಮನ್ ನೇಮು, ಇನ್ನೊಂದು IUPAC ನೇಮ್. ಸೊ ಕಾಮನ್ ನೇಮಲ್ಲಿ ಆಲ್ಡಿಹೈಡ್ಸನ್ನು ಯಾವ ರೀತಿ ಕರೀತಾರೆ ಅಂತ ನೋಡೋದಾದರೆ, ಸೊ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ನ ಕಾಮನ್ ನೇಮ್ ಏನಿದೆ, ಸೊ ಅದರಿಂದ ನಾವು ಆಲ್ಡಿಹೈಡ್ಸನ್ನ ಕಾಮನ್ ನೇಮ್ನ ಡಿರೈವ್ ಮಾಡಿದ್ದೀವಿ. ಎಕ್ಸಾಂಪಲ್ ನೋಡೋದಾದರೆ, ಸೊ ಫಾರ್ಮಿಕ್ ಆ್ಯಸಿಡ್. ಸೊ ಫಾರ್ಮಿಕ್ ಆ್ಯಸಿಡ್ ಅನ್ನುವಂಥದ್ದು ಒಂದು ಕಾರ್ಬಾಕ್ಸಿಲಿಕ್ ಆ್ಯಸಿಡು. ಸೊ ಇದರಲ್ಲಿರುವಂಥ IC ಆ್ಯಸಿಡ್ ವರ್ಡನ್ನು ಆಲ್ಡಿಹೈಡಿಂದ ರಿಪ್ಲೇಸ್ ಮಾಡಿದಾಗ ನಮಗೆ ಫಾರ್ಮಾಲ್ಡಿಹೈಡ್ ಸಿಗುತ್ತೆ. ಓಕೆ, ಸೊ ಇದು ಒಂದು ಆಲ್ಡಿಹೈಡ್. ಸೊ ಅದೇ ರೀತಿಯಾಗಿ ಅಸಿಟಿಕ್ ಆ್ಯಸಿಡ್. ಸೊ ಅಸಿಟಿಕ್ ಆ್ಯಸಿಡಲ್ಲಿರುವಂಥ IC ಆ್ಯಸಿಡ್ನ ಆಲ್ಡಿಹೈಡಿಂದ ರಿಪ್ಲೇಸ್ ಮಾಡಿದ್ರೆ ಅಸಿಟೋಲ್ಡಿಹೈಡ್ ಸಿಗುತ್ತೆ. ಸೊ ಇದು ಒಂದು ಆಲ್ಡಿಹೈಡ್. Location of substituent group attached to carbon atom is indicated by Greek letter alpha, beta, gamma, delta. ಸೊ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಏನು ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುತ್ತೆ, ಸೊ ಅದನ್ನು ನಾವು ಗ್ರೀಕ್ ಲೆಟರ್ಸಿಂದ ಇಂಡಿಕೇಟ್ ಮಾಡ್ತೀವಿ, ಲೈಕ್ ಆಲ್ಫಾ, ಬೀಟಾ, ಗಾಮಾ, ಡೆಲ್ಟಾ. ಸೊ ಇಲ್ಲೊಂದು ಎಕ್ಸಾಂಪಲ್ ಇದೆ, ಬೀಟಾ ಬ್ರೋಮೋ ಬ್ಯೂಟೆರಾಲ್ಡಿಹೈಡ್. ಸೊ ಇಲ್ಲಿ ನಾವು ಆಲ್ಫಾ ಅನ್ನುವಂಥದ್ದು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ನೋಡೋದಾದರೆ, ಸೊ ಇಲ್ಲಿ CHO ಅನ್ನೋವಂಥದ್ದು ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಡಿಹೈಡ್. ಸೊ ಈ ಫಂಕ್ಷನಲ್ ಗ್ರೂಪಿಗೆ ಫಸ್ಟ್ ಕಾರ್ಬನ್ ಅಟ್ಯಾಚ್ ಆಗಿರುತ್ತಲ್ಲ, ಇದನ್ನು ಆಲ್ಫಾ ಕಾರ್ಬನ್ ಆಟಮ್ ಅಂತ ಕರೀತಾರೆ. ಸೊ ಅದರ ನೆಕ್ಸ್ಟ್ ಇರುವಂಥದ್ದು ಬೀಟಾ, ಸೊ ಅದರ ನೆಕ್ಸ್ಟ್ ಇರುವಂಥದ್ದು ಗಾಮಾ ಆಗುತ್ತೆ. ಇನ್ ಕೇಸ್ ಇದರ ನೆಕ್ಸ್ಟ್ ಒಂದು ಕಾರ್ಬನ್ ಆಟಮ್ ಇದ್ದರೆ ಅದು ಡೆಲ್ಟಾ ಆಗುತ್ತೆ. ಸೊ ಇಲ್ಲಿ ನಾವು ನೋಡಬಹುದು,
ಸೊ Br ಅನ್ನುವಂಥದ್ದು ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್. ಓಕೆ, ಸೊ ಈ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಯಾವುದಕ್ಕೆ ಅಟ್ಯಾಚ್ ಆಗಿದೆ? ಸೊ ಬೀಟಾ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು ಬೀಟಾ ಬ್ರೋಮೋ ಬ್ಯೂಟರಾಲ್ಡಿಹೈಡ್. ನೆಕ್ಸ್ಟ್ ಒನ್ ಇಸ್ IUPAC ನೇಮು. ಓಪನ್ ಚೈನ್ ಆಲಿಫ್ಯಾಟಿಕ್ ಆಲ್ಡಿಹೈಡ್ಸ್ ಏನಿದೆ, ಸೊ ಅದರ ನೇಮಿಂಗ್ನ ಆಲ್ಕೇನ್ ಅನ್ನುವಂಥ ವರ್ಡಿಂದ ಡಿರೈವ್ ಮಾಡ್ತಾರೆ. ಸೊ ಆಲ್ಕೇನಲ್ಲಿ ಇರುವಂಥ ಈನ ಎಲ್ಲಿಂದ ರಿಪ್ಲೇಸ್ ಮಾಡ್ತಾರೆ. ಸೊ ಆಗೇನಾಗುತ್ತೆ ನೋಡಿ, ಆಲ್ಕೇನಲ್ಲಿ ಇ ಇದೆ, ಸೊ ಈ ಬದಲಾಗಿ ಎಲ್ನ ಬರೆದಿದ್ದಾರೆ. ಸೊ ಆಗೇನಾಗುತ್ತೆ, ಇದು ಆಲ್ಕೆನಾಲ್ ಆಗುತ್ತೆ. ಸೊ ಎಕ್ಸಾಂಪಲ್ ನೋಡೋದಾದರೆ ಈಥೇನ್ ಗೆಟ್ ಕನ್ವರ್ಟೆಡ್ ಇಂಟು ಎಥನಾಲ್. ಸೊ ಈಥೇನಲ್ಲಿರುವಂಥ ಈನ ಎಲ್ಲಿಂದ ರಿಪ್ಲೇಸ್ ಮಾಡಿದ್ದಾರೆ. ಲಾಂಗೆಸ್ಟ್ ಕಾರ್ಬನ್ ಚೈನ್ ಕಂಟೈನಿಂಗ್ ಆಲ್ಡಿಹೈಡ್ ಗ್ರೂಪ್ ಇಸ್ ಚೂಸನ್. ಸೊ ಲಾಂಗೆಸ್ಟ್ ಕಾರ್ಬನ್ ಚೈನ್ನ ನಾವು ಚೂಸ್ ಮಾಡಬೇಕಾಗುತ್ತೆ. ಕಾಮನ್ ನೇಮ್ ಆ್ಯಂಡ್ IUPAC ನೇಮ್ ಆಫ್ ಸಮ್ ಆಲ್ಡಿಹೈಡ್ಸ್. ಸೊ ಇದೆ ಸ್ಟ್ರಕ್ಚರ್, ಕಾಮನ್ ನೇಮ್ ಆ್ಯಂಡ್ IUPAC ನೇಮ್ ಇದೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಕೂಡ ಒಂದಿಷ್ಟಿದೆ, ಸೊ ನೋಡ್ಕೊಳ್ಳಿ. ನೆಕ್ಸ್ಟ್ ಒನ್, ಸ್ಟ್ರಕ್ಚರ್ ಆಫ್ ದ ಕಾರ್ಬೋನಿಲ್ ಗ್ರೂಪ್. ದ ಕಾರ್ಬೋನಿಲ್ ಕಾರ್ಬನ್ ಆಟಮ್ ಈಸ್ sp2 hybridized ಆ್ಯಂಡ್ ಫಾರ್ಮ್ಸ್ 3 sigma bonds. ಸೊ ಕಾರ್ಬೋನಿಲ್ ಕಾರ್ಬನ್ ಆಟಮ್ ಏನಿದೆ ಇದು sp2 ಹೈಬ್ರಿಡೈಸ್ಡ್ ಆಗಿದೆ ಆ್ಯಂಡ್ 3 ಸಿಗ್ಮಾ ಬಾಂಡನ್ನು ಫಾರ್ಮ್ ಮಾಡುತ್ತೆ. 4th valence electron of carbon remains in its p orbital and forms a pi bond with oxygen by overlap with p orbital of an oxygen. ಸೊ ನಮ್ಮ ಕಾರ್ಬನಲ್ಲಿ ಇರುವಂಥ 4th valence ಎಲೆಕ್ಟ್ರಾನು p ಆರ್ಬಿಟಲ್ ಇರುತ್ತೆ. ಸೊ ಅದು ಆಕ್ಸಿಜನ್ ಜೊತೆಗೆ ಪೈ ಬಾಂಡ್ನ ಫಾರ್ಮ್ ಮಾಡುತ್ತೆ. ಹೇಗೆ? ಬೈ ಓವರ್ಲ್ಯಾಪ್ ವಿತ್ p ಆರ್ಬಿಟಲ್ ಆಫ್ ಆಕ್ಸಿಜನ್. ಸೊ ಆಕ್ಸಿಜನ್ನ p ಆರ್ಬಿಟಲ್ ಏನಿದೆ, ಸೊ ಅದ್ರ ಜೊತೆಗೆ ಓವರ್ಲ್ಯಾಪ್ ಆಗಿ ಅದು ಪೈ ಬಾಂಡ್ನ ಫಾರ್ಮ್ ಮಾಡುತ್ತೆ. ಆಕ್ಸಿಜನ್ ಆಟಮ್ ಆಲ್ಸೋ ಹ್ಯಾವ್ 2 ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ಸ್. ಸೊ ಆಕ್ಸಿಜನ್ ಆಟಮಲ್ಲಿ 2 ನಾನ್ ಬಾಂಡಿಂಗ್ ಎಲೆಕ್ಟ್ರಾನ್ ಪೇರ್ಸ್ಗಳು ಕೂಡ ಪ್ರೆಸೆಂಟ್ ಇದೆ. ದ ಕಾರ್ಬೋನಿಲ್ ಕಾರ್ಬನ್ ಆ್ಯಂಡ್ ದ 3 ಆಟಮ್ಸ್ ಅಟ್ಯಾಚ್ಡ್ ಟು ಇಟ್ ಲೈ ಇನ್ ದ ಸೇಮ್ ಪ್ಲೇನ್ ಆ್ಯಂಡ್ ಪೈ ಎಲೆಕ್ಟ್ರಾನ್ ಕ್ಲೌಡ್ ಈಸ್ ಎಬೋ ಆ್ಯಂಡ್ ಬಿಲೋ ದಿಸ್ ಪ್ಲೇನ್. ಸೊ ಕಾರ್ಬೋನಿಲ್ ಕಾರ್ಬನ್ನು ಮತ್ತು ಅದಕ್ಕೆ ಅಟ್ಯಾಚ್ ಆಗಿರುವಂಥ 3 ಆಟಮ್ಸ್ಗಳು ಸೇಮ್ ಪ್ಲೇನಲ್ಲಿ ಇರುತ್ತೆ ಆ್ಯಂಡ್ ಪೈ ಎಲೆಕ್ಟ್ರಾನ್ ಕ್ಲೌಡು ಎಬೋ ಆ್ಯಂಡ್ ಬಿಲೋ ದಿಸ್ ಪ್ಲೇನ್. The bond angles are approximately 120 degree as expected of a trigonal coplanar structure. So bond angle ಎಷ್ಟಿದೆ? 120 degree and expected structure ಬಂದು trigonal coplanar. ಸೊ ಇಲ್ಲಿ ಸ್ಟ್ರಕ್ಚರ್ ನೋಡ್ತಾ ಇದ್ದೀರಾ. Carbon oxygen double bond is polarized due to higher electronegativity of oxygen. ಸೊ ನಮ್ಮ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಏನಿದೆ, ಸೊ ಅದು ಪೋಲರೈಸ್ಡ್ ಆಗಿದೆ. ಯಾಕೆ ಅಂತ ಅಂದರೆ ಆಕ್ಸಿಜನ್ಗೆ ಇರುವಂಥ ಹೈ ಎಲೆಕ್ಟ್ರೋನೆಗೆಟಿವಿಟಿಯಿಂದ. ಸೊ ಆದ್ದರಿಂದ ಕಾರ್ಬೋನಿಲ್ ಕಾರ್ಬನ್ ಇಸ್ ಎಲೆಕ್ಟ್ರೋಫಿಲಿಕ್ ಇನ್ ನೇಚರ್. ಸೊ ಕಾರ್ಬೋನಿಲ್ ಕಾರ್ಬನ್ನು ಎಲೆಕ್ಟ್ರೋಫೈಲ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಎಲೆಕ್ಟ್ರೋಫೈಲ್ ಅಂತ ಅಂದರೆ ಎಲೆಕ್ಟ್ರಾನ್ ಡಿಫಿಸಿಟ್ ಸ್ಪೀಶೀಸ್, ಅಂದರೆ ಇದು ಲಿವಿಸ್ ಆ್ಯಸಿಡ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅಂದರೆ ಎಲೆಕ್ಟ್ರಾನ್ನ ಆಕ್ಸೆಪ್ಟ್ ಮಾಡಿಕೊಳ್ಳುತ್ತೆ. ಸೊ ಕಾರ್ಬೋನಿಲ್ ಆಕ್ಸಿಜನ್ ಈಸ್ ನ್ಯೂಕ್ಲಿಯೋಫಿಲಿಕ್ ಇನ್ ನೇಚರ್. ಸೊ ನ್ಯೂಕ್ಲಿಯೋಫೈಲ್ ಅಂತ ಅಂದರೆ ಏನು? ಎಲೆಕ್ಟ್ರಾನ್ ರಿಚ್ ಸ್ಪೀಶೀಸು. ಸೊ ಕಾರ್ಬೋನಿಲ್ ಆಕ್ಸಿಜನಲ್ಲಿ ಎಲೆಕ್ಟ್ರಾನ್ ಜಾಸ್ತಿ ಇದೆ, ಸೊ ಅದರಿಂದ ಅದು ಲಿವಿಸ್ ಬೇಸ್ ಆಗಿ ಆ್ಯಕ್ಟ್ ಮಾಡುತ್ತೆ, ಅಂದರೆ ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಒನ್, ಪ್ರಿಪರೇಷನ್ ಆಫ್ ಆಲ್ಡಿಹೈಡ್ಸ್. ಸೊ ಆಲ್ಡಿಹೈಡ್ಸನ್ನು ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ, ಬೈ ದ ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ಸನ್ನು ಆಕ್ಸಿಡೈಸ್ ಮಾಡಿದ್ರೆ ನಮಗೆ ಆಲ್ಡಿಹೈಡ್ ಸಿಗುತ್ತೆ. ಸೊ ಆಕ್ಸಿಡೇಷನ್ ಅಂದರೆ ನಿಮ್ಗೆ ಗೊತ್ತಿದೆ, ಅಡಿಷನ್ ಆಫ್ ಆಕ್ಸಿಜನ್ ಆರ್ ರಿಮೂವಲ್ ಆಫ್ ಹೈಡ್ರೋಜನ್. ಪ್ರೈಮರಿ ಆಲ್ಕೋಹಾಲ್ ಆನ್ ಆಕ್ಸಿಡೇಷನ್ ವಿತ್ ಅನ್ಹೈಡ್ರಸ್ ಕ್ರೋಮಿಕ್ ಆಕ್ಸೈಡ್ ಗಿವ್ ಆಲ್ಡಿಹೈಡ್ಸ್. ಸೊ ಇಲ್ಲಿ ನೋಡಿ, ಪ್ರೈಮರಿ ಆಲ್ಕೋಹಾಲ್ನ ತೊಗೊಂಡಿದ್ದಾರೆ, ಅದನ್ನು ಆಕ್ಸಿಡೇಷನ್ ಮಾಡ್ತಿದ್ದಾರೆ ವಿತ್ ಕ್ರೋಮಿಕ್ ಆಕ್ಸೈಡ್. ಸೊ ಆಗ ಬರುವಂಥ ಕಾಂಪೌಂಡು ಆಲ್ಡಿಹೈಡ್ಸ್ ಆಗಿರುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದಾರೆ ನೀವು, ಇದು ಒಂದು ಪ್ರೈಮರಿ ಆಲ್ಕೋಹಾಲು. ಸೊ ಆಕ್ಸಿಡೇಷನ್ ಆಗ್ತಾ ಇದೆ. ಸೊ ಇಲ್ಲಿ ಅಡಿಷನ್ ಆಫ್ ಆಕ್ಸಿಜನ್ ಆಗ್ತಿದೆಯಾ ಅಥವಾ ರಿಮೂವಲ್ ಆಫ್ ಹೈಡ್ರೋಜನ್ ಆಗ್ತಿದೆಯಾ? ಸೊ ನೋಡಿ ಒಂದು ಸಲ. ಸೊ ಇದು ರಿಯಾಕ್ಟೆಂಟು, ಇದು ಪ್ರಾಡಕ್ಟ್. ಓಕೆ, ಸೊ ಪ್ರೈಮರಿ ಆಲ್ಕೋಹಾಲ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್, ಅಂದರೆ ಇಲ್ಲಿ ಏನಾಗ್ತಿದೆ? ರಿಮೂವಲ್ ಆಫ್ ಹೈಡ್ರೋಜನ್. ಓಕೆ, ಸೊ ಇಲ್ಲಿ ಹೈಡ್ರೋಜನ್ನು ಈ ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ವಾಟರ್ ಆಗಿ ರಿಮೂವ್ ಆಗ್ತಿದೆ. ಓಕೆ, ಇನ್ ದ ಪ್ರೆಸೆನ್ಸ್ ಆಫ್ ಕ್ರೋಮಿಕ್ ಆಕ್ಸೈಡ್. ಎಕ್ಸಾಂಪಲ್ ನೋಡೋದಾದರೆ, ಬ್ಯೂಟೇನ್ 1-ol ಆನ್ ಆಕ್ಸಿಡೇಷನ್ ವಿತ್ ಕ್ರೋಮಿಕ್ ಆಕ್ಸೈಡ್ ಗಿವ್ಸ್ ಬ್ಯೂಟೆನಾಲ್. ಸೊ ಇಲ್ಲಿ ಬ್ಯೂಟೇನ್ 1-ol ತೊಗೊಂಡಿದ್ದಾರೆ, ಸೊ ಅದನ್ನು ಆಕ್ಸಿಡೇಷನ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕ್ರೋಮಿಕ್ ಆಕ್ಸೈಡ್. ಸೊ ಆಗ ನಮಗೆ ಬ್ಯೂಟೆನಾಲ್ ಸಿಗುತ್ತೆ. ಸೊ ನೋಡಿ, ಎರಡೂ ಕೂಡ ಬ್ಯೂಟೆನಾಲ್.
ಹೇಳ್ಬೇಕಾರೆ ಪ್ರೊನೌನ್ಸಿಯೇಷನಲ್ಲಿ. ಆದರೆ ಒಂದರಲ್ಲಿ ಓ ಎಲ್ ಇದೆ, ಸೊ ಇನ್ನೊಂದರಲ್ಲಿ ಎ ಎಲ್ ಇದೆ. ಸೊ ಓ ಎಲ್ ಇದ್ದರೆ ಕೊನೆಗೆ ಅದನ್ನು ನಾವು ಆಲ್ಕೋಹಾಲ್ ಅಂತ ಕರಿತೀವಿ. ಸೊ ಎ ಎಲ್ ಇದ್ದರೆ ಸೊ ಅದು ಆಲ್ಡಿಹೈಡ್ ಆಗಿರುತ್ತೆ. ಸೊ ಇದನ್ನು ಮರಿಬಾರ್ದು ನೀವು ಎಕ್ಸಾಮಲ್ಲಿ ಬರಿಬೇಕಾದ್ರೆ. ಸೊ ನೋಡಿ ಇಲ್ಲಿ ಬ್ಯೂಟೆನಾಲ್ CH3 CH2 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 OH. ಸೊ ಆಕ್ಸಿಡೇಷನ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಕ್ರೋಮಿಕ್ ಆಕ್ಸೈಡ್. ಸೊ ಆಗ ಬ್ಯೂಟೆನಾಲ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಇಲ್ಲೂ ಕೂಡ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಿ ವಾಟರ್ ಆಗಿ ರಿಮೂವ್ ಆಗ್ತಿದೆ. ನೆಕ್ಸ್ಟ್ ಮೆಥಡ್ ಬೈ ದ ಡಿಹೈಡ್ರೋಜಿನೇಷನ್ ಆಫ್ ಆಲ್ಕೋಹಾಲ್ಸ್. ಸೊ ಆಲ್ಕೋಹಾಲ್ಸನ್ನು ಡಿಹೈಡ್ರೋಜಿನೇಷನ್ ಮಾಡ್ತಿದ್ದಾರೆ. ಸೊ ಡಿಹೈಡ್ರೋಜಿನೇಷನ್ ಅಂದರೆ ಏನು? ಸೊ ಹೈಡ್ರೋಜಿನೇಷನ್ ಅಂದರೆ ನಿಮ್ಗೆ ಗೊತ್ತು, ಅಡಿಷನ್ ಆಫ್ ಹೈಡ್ರೋಜನ್. ಸೊ ಡಿಹೈಡ್ರೋಜಿನೇಷನ್ ಅಂದರೆ ರಿಮೂವಲ್ ಆಫ್ ಹೈಡ್ರೋಜನ್. ಓಕೆ, ವೆನ್ ವೇಪರ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್ ಆರ್ ಪಾಸ್ಡ್ ಓವರ್ ಕಾಪರ್ ಕೆಟಲಿಸ್ಟ್ ಎಟ್ 573 Kelvin, ಡಿಹೈಡ್ರೋಜಿನೇಷನ್ ಟೇಕ್ಸ್ ಪ್ಲೇಸ್ ಆ್ಯಂಡ್ ಆಲ್ಡಿಹೈಡ್ಸ್ ಆರ್ ಫಾರ್ಮ್ಡ್. ಸೊ ಇಲ್ಲೇನು ಮಾಡ್ತಿದ್ದಾರೆ, ಒಂದು ಹೀಟೆಡ್ ಕಾಪರ್ ಕೆಟಲಿಸ್ಟ್ ತೊಗೊಂಡಿದ್ದಾರೆ. ಸೊ ಎಷ್ಟು ಹೀಟ್ ಮಾಡಿದ್ದಾರೆ? ಅದು 573 Kelvin ಅಷ್ಟು. ಸೊ ಅದರ ಮೇಲೆ ವೇಪರ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್ನ ಪಾಸ್ ಮಾಡ್ತಿದ್ದಾರೆ. ಸೊ ಆಗ ಡಿಹೈಡ್ರೋಜಿನೇಷನ್ ಆಗುತ್ತೆ, ಅಂದರೆ ರಿಮೂವಲ್ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್ಸ್. ಸೊ ಆಗ ನಮಗೆ ಆಲ್ಡಿಹೈಡ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಪ್ರೈಮರಿ ಆಲ್ಕೋಹಾಲ್ ಇದೆ RCH2OH. ಸೊ ಇದನ್ನು ಹೀಟೆಡ್ ಕಾಪರ್ ಕೆಟಲಿಸ್ಟ್ ಮೇಲೆ ಪಾಸ್ ಮಾಡ್ತಿದ್ದಾರೆ. ಸೊ ಎಷ್ಟು ಹೀಟ್ ಮಾಡಿದರೆ 573 Kelvin. ಸೊ ಆಗ ನಮಗೆ ಆಲ್ಡಿಹೈಡ್ ಸಿಗುತ್ತೆ RCHO + H2. ಸೊ ಇಲ್ಲೇನಾಗ್ತಿದೆ, ಸೊ ಇದರಲ್ಲಿರುವಂಥ ಒಂದು H ಆ್ಯಂಡ್ ಈ H ಎರಡೂ ಕೂಡ ಕಂಬೈನ್ ಆಗಿ H2 ರಿಮೂವ್ ಆಗ್ತಿದೆ. ಸೊ ಆಗಲೇ ನಿಮ್ಗೆ ಅನಿಸ್ತಿರ್ಬೋದು ಆಕ್ಸಿಡೇಷನ್ ಆಫ್ ಆಲ್ಕೋಹಾಲ್ಸ್. ಸೊ ಅಲ್ಲೇನಾಯಿತು, ರಿಮೂವಲ್ ಆಫ್ ಹೈಡ್ರೋಜನ್, ಹೌದಾ? ಬಟ್ ಅಲ್ಲೇನಾಯಿತು, ಆಕ್ಸಿಜನ್ ಜೊತೆಗೆ ರಿಯಾಕ್ಟ್ ಆಗಿ ಅದು H2 ಆಗಿ ರಿಮೂವ್ ಆಯಿತು. ಇಲ್ಲಿ H2 ಆಗಿ ರಿಮೂವ್ ಆಗ್ತಿಲ್ಲ, ಇಲ್ಲಿ ಕೇವಲ H2 ಮಾತ್ರ. ಓಕೆ, ಸೊ ಅದೊಂದು ನಿಮ್ಗೆ ಗೊತ್ತಿರಲಿ. ಸೊ ಎಕ್ಸಾಂಪಲ್ ನೋಡೋದಾದರೆ, ವೆನ್ ವೇಪರ್ಸ್ ಆಫ್ ಎಥನಾಲ್ ಆರ್ ಪಾಸ್ಡ್ ಓವರ್ ಕಾಪರ್ ಕೆಟಲಿಸ್ಟ್ at 573 Kelvin, ethanol, that is acetaldehyde, is formed. ಸೊ ಇಲ್ಲೇನು ಮಾಡ್ತಿದ್ದಾರೆ, ಸೊ ಹೀಟೆಡ್ ಕಾಪರ್ ಕೆಟಲಿಸ್ಟ್ ಇದೆ. ಸೊ ಅದರ ಮೇಲೆ ವೇಪರ್ಸ್ ಆಫ್ ಎಥನಾಲ್ನ ಪಾಸ್ ಮಾಡ್ತಿದ್ದಾರೆ. ಸೊ ಆಗ ಎಥನಾಲ್ ಗೆಟ್ ಕನ್ವರ್ಟೆಡ್ ಇಂಟು ಎಥನಾಲ್. ಸೊ ಇಲ್ಲೂ ನೋಡಿ ಅಷ್ಟೇ, ಇಲ್ಲಿ ಓ ಎಲ್ ಇದೆ, ಇಲ್ಲಿ ಎ ಎಲ್ ಇದೆ. ಸೊ ಓ ಎಲ್ ಅಂದರೆ ಆಲ್ಕೋಹಾಲು, ಎ ಎಲ್ ಅಂದರೆ ಆಲ್ಡಿಹೈಡ್. ಸೊ ಈ ಎಥನಾಲ್ನ ಕಾಮನ್ ನೇಮಲ್ಲಿ ನಾವು ಅಸಿಟಾಲ್ಡಿಹೈಡ್ ಅಂತ ಕರಿತೀವಿ. ಸೊ ಜಾಸ್ತಿ ಯೂಸ್ ಮಾಡೋದು ಕೂಡ ನಾವು ಅಸಿಟಾಲ್ಡಿಹೈಡ್ ಅಂತಾನೆ. ಓಕೆ, ಸೊ ಆಗ ನಮಗೆ ಅಸಿಟಾಲ್ಡಿಹೈಡ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಎಥನಾಲ್ CH3 CH2OH. ಸೊ ಇದನ್ನು ಹೀಟೆಡ್ ಕಾಪರ್ ಮೇಲೆ ಪಾಸ್ ಮಾಡ್ತಾ ಇದ್ದಾರೆ. ಸೊ ಆಗ ನಮಗೆ ಅಸಿಟಾಲ್ಡಿಹೈಡ್ ಸಿಗ್ತಾ ಇದೆ ಪ್ಲಸ್ H2. ಸೊ ರಿಮೂವಲ್ ಆಫ್ H2. ನೆಕ್ಸ್ಟ್ ಒನ್ ಫ್ರಮ್ ಹೈಡ್ರೋಕಾರ್ಬನ್ಸ್. ಸೊ ಅದರಲ್ಲಿ ಮೊದಲನೇದು ಬೈ ದ ಓಝೋನೋಲಿಸಿಸ್ ಆಫ್ ಆಲ್ಕೀನ್ಸ್. ಸೊ ಓಝೋನೋಲಿಸಿಸ್ ಅಂದರೆ ಏನು? ಇಲ್ಲೇನು ಮಾಡ್ತಾರೆ, ಓಝೋನನ್ನು ಯೂಸ್ ಮಾಡಿಕೊಂಡು ಡಬಲ್ ಬಾಂಡನ್ನು ಬ್ರೇಕ್ ಮಾಡ್ತಾರೆ. ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್ ಏನಿದೆ, ಸೊ ಅದನ್ನು ಬ್ರೇಕ್ ಮಾಡ್ತಾರೆ. ಸೊ ಅದರ ಜಾಗದಲ್ಲಿ ಕಾರ್ಬೋನಿಲ್ ಗ್ರೂಪನ್ನು ರೀಪ್ಲೇಸ್ ಮಾಡ್ತಾರೆ. ಸೊ ಇದನ್ನು ನಾವು ಓಝೋನೋಲಿಸಿಸ್ ಅಂತ ಕರಿತೀವಿ. ಇಂಥ ರಿಯಾಕ್ಷನನ್ನು ಓಝೋನೋಲಿಸಿಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ವೆನ್ ದ ಆಲ್ಕೀನ್ಸ್ ರಿಯಾಕ್ಟ್ ವಿತ್ ಓಝೋನ್, a cyclic ozonoid is formed, which on hydrolysis in the presence of zinc gives carbonyl compounds. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಕೀನ್ಸನ್ನು ತಗೊಂಡಿದ್ದಾರೆ. ಸೊ ಆಲ್ಕೀನ್ಸ್ ಅಂದರೆ ಕಾರ್ಬನ್ ಟು ಕಾರ್ಬನ್ ಡಬಲ್ ಬಾಂಡ್. ಸೊ ಈ ಆಲ್ಕೀನ್ಸನ್ನು ಓಝೋನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಸೈಕ್ಲಿಕ್ ಓಝೋನಾಯ್ಡ್. ಸೊ ಇದನ್ನು ಫರ್ದರ್ ಹೈಡ್ರೋಲಿಸಿಸ್ ಮಾಡಿದಾಗ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್, ಸೊ ನಮಗೆ ಕಾರ್ಬೋನಿಲ್ ಕಾಂಪೌಂಡ್ ಸಿಗುತ್ತೆ. ಸೊ ಎಕ್ಸಾಂಪಲ್, ethene reacts with ozone to give cyclic ethylene ozonoid, which on hydrolysis in the presence of zinc gives formaldehyde. ಸೊ ಇಲ್ಲೇನಾಗ್ತಿದೆ, ಈಥೀನ್ನ ತೊಗೊಂಡಿದ್ದಾರೆ, ಅದನ್ನು ಓಝೋನ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಸೈಕ್ಲಿಕ್ ಇಥೈಲಿನ್ ಓಝೋನಾಯ್ಡ್. ಸೊ ಈ ಸೈಕ್ಲಿಕ್ ಇಥೈಲಿನ್ ಓಝೋನಾಯ್ಡ್ನ ಹೈಡ್ರೋಲೈಸ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್. ಸೊ ಆಗ ಬರುವಂಥ ಪ್ರಾಡಕ್ಟು ಫಾರ್ಮಾಲ್ಡಿಹೈಡ್. ಸೊ ಇದು ಒಂದು ಆಲ್ಡಿಹೈಡ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಈಥಿನ್ ತೊಗೊಂಡಿದ್ದಾರೆ, CH2 ಡಬಲ್ ಬಾಂಡ್ CH2 ಪ್ಲಸ್ O3 ಅಂದರೆ ಓಝೋನ್. ಸೊ ಆಗ ಬರುವಂಥ ಪ್ರಾಡಕ್ಟ್ ನೋಡಿ ಏನು ಬರ್ತಾ ಇದೆ, ಸೈಕ್ಲಿಕ್ ಇಥೈಲಿನ್ ಓಝೋನಾಯ್ಡ್. ಸೊ O3 ಅಲ್ವಾ, 3 ಆಕ್ಸಿಜನ್ ಆಟಮ್ಸ್ಗಳು. ಸೊ ಇದನ್ನು ಫರ್ದರ್ ಏನು ಮಾಡ್ತಿದ್ದಾರೆ, ಹೈಡ್ರೋಲೈಸ್ ಇನ್ ದ ಪ್ರೆಸೆನ್ಸ್ ಆಫ್ ಜಿಂಕ್. ಸೊ ಆಗ ಬರುವಂಥ ಪ್ರಾಡಕ್ಟು ಫಾರ್ಮಾಲ್ಡಿಹೈಡ್. ಸೊ 2 ಮಾಲಿಕ್ಯೂಲ್ಸ್ ಆಫ್ ಫಾರ್ಮಾಲ್ಡಿಹೈಡ್ ಸಿಕ್ಕಿದೆ. ನೆಕ್ಸ್ಟ್ ಒನ್ ಸ್ಪೆಷಲ್ ಮೆಥಡ್ಸ್. ಸೊ ಅದರಲ್ಲಿ ಮೊದಲನೇದು ಫ್ರಮ್ ಅಸೈಲ್ ಕ್ಲೋರೈಡ್. ಅಸೈಲ್ ಕ್ಲೋರೈಡನ್ನು ಆ್ಯಸಿಡ್ ಕ್ಲೋರೈಡ್ ಅಂತಲೂ ಕೂಡ ಕರೀತಾರೆ.
Acyl chloride is hydrogenated over catalyst palladium on barium sulfate gives aldehyde. This reaction is called a Rosenmund reduction reaction. ಸೊ ಇದು ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನು, ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ ಅಂತಲೇ ಕೇಳ್ತಾರೆ. ಸೊ ಏನಾಗುತ್ತೆ ಇಲ್ಲಿ, ಸೊ ಅಸೈಲ್ ಕ್ಲೋರೈಡನ್ನು ಹೈಡ್ರೋಜನೇಷನ್ ಮಾಡ್ತಿದ್ದಾರೆ. ಸೊ ಹೈಡ್ರೋಜನೇಷನ್ ಅಂತ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್. ಸೊ ಆಗಲೇ ನೋಡಿದ್ರಿ ಡಿಹೈಡ್ರೋಜಿನೇಷನ್. ಸೊ ಡಿಹೈಡ್ರೋಜಿನೇಷನ್ ಅಂದರೆ ರಿಮೂವಲ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ ಹೈಡ್ರೋಜಿನೇಷನ್ ಮಾಡ್ತಿದ್ದಾರೆ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್. ಸೊ ಓವರ್ ಕೆಟಲಿಸ್ಟ್ ಪೆಲ್ಲಾಡಿಯಮ್. ಸೊ ಇಲ್ಲಿ ತಗೊಂಡಿರುವಂತಹ ಕೆಟಲಿಸ್ಟು ಪೆಲ್ಲಾಡಿಯಮ್ ಆನ್ ಬೇರಿಯಮ್ ಸಲ್ಫೇಟ್. ಸೊ ಆಗ ಅಸೈಲ್ ಕ್ಲೋರೈಡು ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರಿಯಾಕ್ಷನನ್ನು ರೋಸನ್ಮಂಡ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಿದ್ದಾರೆ. ಸೊ ಇಲ್ಲಿ ನೋಡಿ ರಿಡಕ್ಷನ್ ರಿಯಾಕ್ಷನ್. ಸೊ ಯಾಕೆ ರಿಡಕ್ಷನ್, ಇಲ್ಲಿ ಹೈಡ್ರೋಜನ್ ಆ್ಯಡ್ ಆಗ್ತಿದೆ. ಸೊ ಆದ್ದರಿಂದ ಇದು ರಿಡಕ್ಷನ್ ರಿಯಾಕ್ಷನ್. ಒಂದು ಎಕ್ಸಾಂಪಲ್ ನೋಡೋದಾದರೆ, ಬೆನ್ಸಾಯಿಲ್ ಕ್ಲೋರೈಡ್ ಈಸ್ ಹೈಡ್ರೋಜಿನೇಟೆಡ್ ಓವರ್ ಕೆಟಲಿಸ್ಟ್ ಪೆಲ್ಲಾಡಿಯಮ್ ಆನ್ ಬೇರಿಯಮ್ ಸಲ್ಫೇಟ್. ಬೆನ್ಸಾಲ್ಡಿಹೈಡ್ ಇಸ್ ಫಾರ್ಮ್ಡ್. ಸೊ ಇಲ್ಲಿ ರಿಯಾಕ್ಟೆಂಟ್ ಆಗಿ ಬೆನ್ಸಾಯಿಲ್ ಕ್ಲೋರೈಡನ್ನು ತಗೊಂಡಿದ್ದಾರೆ. ಸೊ ಇದನ್ನು ಹೈಡ್ರೋಜಿನೇಷನ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಪೆಲ್ಲಾಡಿಯಮ್ ಆನ್ ಬೇರಿಯಮ್ ಸಲ್ಫೇಟ್. ಸೊ ಆಗ ಬೆನ್ಸಾಯಿಲ್ ಕ್ಲೋರೈಡು ಬೆನ್ಸಾಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, ಇಲ್ಲಿ ತಗೊಂಡಿರುವಂಥದ್ದು ಬೆನ್ಸಾಯಿಲ್ ಕ್ಲೋರೈಡು. ಸೊ ಬೆನ್ಸಿನ್ ರಿಂಗಿಗೆ COCl ಅಟ್ಯಾಚ್ ಆಗಿದೆ. ಸೊ ಇದನ್ನು ಹೈಡ್ರೋಜಿನೇಷನ್ ಮಾಡ್ತಿದ್ದಾರೆ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಕೆಟಲಿಸ್ಟ್ ಪೆಲ್ಲಾಡಿಯಮ್ ಆನ್ ಬೇರಿಯಮ್ ಸಲ್ಫೇಟ್. ಸೊ ಆಗ ಬರುವಂಥ ಪ್ರಾಡಕ್ಟ್ ಯಾವುದು, ಬೆನ್ಸಾಲ್ಡಿಹೈಡ್. ಸೊ ಬೆನ್ಸಿನ್ ರಿಂಗಿಗೆ CH ಅಟ್ಯಾಚ್ ಆಗಿದೆ. ನೆಕ್ಸ್ಟ್ ಒನ್ ಸ್ಟೀಫನ್ ರಿಯಾಕ್ಷನ್. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್. Nitriles are reduced to corresponding imine with a stannous chloride in the presence of hydrochloric acid, which on hydrolysis gives corresponding aldehyde. This reaction is called Stephan reaction. ಸೊ ಇಲ್ಲೇನು ಮಾಡ್ತಿದ್ದಾರೆ, ನೈಟ್ರೈಲ್ಸನ್ನು ತೊಗೊಂಡಿದ್ದಾರೆ. ಸೊ ನೈಟ್ರೈಲ್ಸ್ ಅಂತ ಅಂದರೆ RCN. ಸೊ ಅಲ್ಲಿ ಕಾರ್ಬನ್ ಟು ನೈಟ್ರೋಜನ್ ಟ್ರಿಪಲ್ ಬಾಂಡ್ ಇರುತ್ತೆ. ಸೊ ಅದನ್ನು ನಾವು ನೈಟ್ರೈಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಈ ನೈಟ್ರೈಲ್ಸನ್ನು ಐಮೈನ್ ಆಗಿ ರೆಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಐಮೈನ್ ಅಂತ ಅಂದರೆ ಕಾರ್ಬನ್ ಟು ನೈಟ್ರೋಜನ್ ಡಬಲ್ ಬಾಂಡ್. ಓಕೆ, ಸೊ ಹೇಗೆ ರೆಡ್ಯೂಸ್ ಮಾಡ್ತಿದ್ದಾರೆ, ಸೊ ನೈಟ್ರೈಲ್ಸನ್ನು ಸ್ಟ್ಯಾನಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆಗ ನೈಟ್ರೈಲ್ಸು ಐಮೈನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ಫರ್ದರ್ ಅಂದರೆ ಐಮೈನ್ ಏನಿದೆ, ಸೊ ಇದನ್ನು ಹೈಡ್ರೋಲೈಸ್ ಮಾಡ್ತಿದ್ದಾರೆ. ಸೊ ಹೈಡ್ರೋಲೈಸ್ ಮಾಡಿದಾಗ ಐಮೈನ್ ಗೆಟ್ ಕನ್ವರ್ಟೆಡ್ ಇಂಟು ಆಲ್ಡಿಹೈಡ್. ಸೊ ಫಸ್ಟು ನೈಟ್ರೈಲ್ಸನ್ನು ಸ್ಟ್ಯಾನಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಾರೆ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು. ಸೊ ಆಗ ನಮಗೆ ಐಮೈನ್ ಸಿಗುತ್ತೆ. ಸೊ ಈ ಐಮೈನನ್ನು ಹೈಡ್ರೋಲೈಸ್ ಮಾಡ್ತಾರೆ, ಆಗ ಫೈನಲ್ ಆಗಿ ನಮಗೆ ಆಲ್ಡಿಹೈಡ್ ಸಿಗುತ್ತೆ. ಸೊ ಈ ರಿಯಾಕ್ಷನನ್ನು ಸ್ಟೀಫನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೀವು ನೋಡ್ತಾ ಇದ್ದೀರಾ, RCN ಅಂದರೆ ನೈಟ್ರೈಲು. ಸೊ ಇದನ್ನು SnCl2 ಅಂದರೆ ಸ್ಟ್ಯಾನಸ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ HCl. ಸೊ ಆಗ ಬರುವಂಥ ಪ್ರಾಡಕ್ಟು ಐಮೈನ್. ಸೊ ಕಾರ್ಬನ್ ಟು ನೈಟ್ರೋಜನ್ ಡಬಲ್ ಬಾಂಡ್ ಇದೆ. ಸೊ ಇಲ್ಲಿ ಏನು ಹೇಳ್ತಿದ್ದಾರೆ, ನೈಟ್ರೈಲ್ಸ್ ರೆಡ್ಯೂಸ್ಡ್ ಟು. ಸೊ ರೆಡ್ಯೂಸ್ ಅಂತ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್ ಆಗಿದೆ ಇಲ್ಲಿ. ಓಕೆ, ಸೊ ರೆಡ್ಯೂಸ್ಡ್ ಟು ಐಮೈನ್. ಸೊ ಇದನ್ನು ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ ವಿ ಗೆಟ್ ಎ ಆಲ್ಡಿಹೈಡ್ RCHO. Naitriles are reduced by diisobutyl aluminum hydride to imines followed by hydrolysis to aldehydes. ಸೊ ನೈಟ್ರೈಲ್ಸನ್ನು ನಾವು ಡೈಐಸೋಬ್ಯೂಟಲ್ ಅಲ್ಯೂಮಿನಿಯಂ ಹೈಡ್ರೈಡನ್ನು ಯೂಸ್ ಮಾಡಿಕೊಂಡು ಕೂಡ ರೆಡ್ಯೂಸ್ ಮಾಡ್ಬೋದು. ಸೊ ಆಗ ನಮಗೆ ಐಮೈನ್ ಸಿಗುತ್ತೆ. ಸೊ ಈ ಐಮೈನ್ಸನ್ನು ಹೈಡ್ರೋಲೈಸ್ ಮಾಡಿದಾಗ ವಿ ಗೆಟ್ ಎ ಆಲ್ಡಿಹೈಡ್ಸ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ ನೀವು. ಸೊ RCN ಅಂದರೆ ನೈಟ್ರೈಲ್. ಸೊ ಇದನ್ನು ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಆ್ಯಂಡ್ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಸೊ ಆಗ ನಮಗೆ ಆಲ್ಡಿಹೈಡ್ ಸಿಗುತ್ತೆ. ಸೊ ಎಕ್ಸಾಂಪಲ್ ಆಗಿ ನೋಡೋದಾದರೆ ಪೆಂಟ್3 ನೈಟ್ರೈಲ್ ತೊಗೊಂಡಿದ್ದಾರೆ. ಸೊ ಇದನ್ನು ಡೈಐಸೋಬ್ಯೂಟಲ್ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಆ್ಯಂಡ್ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಸೊ ಆಗ ನಮಗೆ ಒಂದು ಆಲ್ಡಿಹೈಡ್ ಸಿಗುತ್ತೆ, ಪೆಂಟ್3 ಎನಾಲ್. Similarly, esters are also reduced to aldehydes with diisobutyl aluminum hydride. ಸೊ ನೈಟ್ರೈಲ್ಸ್ ರೀತಿಯಾಗಿಯೇ ನೈಟ್ರೈಲ್ಸ್ ರೀತಿ ಎಸ್ಟರ್ಸನ್ನು ಕೂಡ ನಾವು ಆಲ್ಡಿಹೈಡ್ಸ್ ಆಗಿ ರೆಡ್ಯೂಸ್ ಮಾಡ್ಬೋದು ಬೈ ಯೂಸಿಂಗ್ ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್. ಸೊ ಎಕ್ಸಾಂಪಲ್ ನೋಡೋಣ. ಸೊ ಈಥೈಲ್ ಅನ್ಡೆಕನಾಯ್ಡ್. ಸೊ ಇದನ್ನು ಡೈಐಸೋಬ್ಯೂಟೈಲ್ ಅಲ್ಯೂಮಿನಿಯಂ ಹೈಡ್ರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಫಾಲೋಡ್ ಬೈ ಹೈಡ್ರಾಲಿಸಿಸ್. ಸೊ ಆಗ ಬರುವಂತಹ ಪ್ರಾಡಕ್ಟು ಅನ್ಡೆಕನಾಲ್. ಸೊ ಇದು ಒಂದು ಆಲ್ಡಿಹೈಡ್. ಬೈ ಆಕ್ಸಿಡೇಷನ್ ಆಫ್ ಮಿಥೈಲ್ ಬೆನ್ಸಿನ್.
ಸೊ ಹೇಗೆ ಆಕ್ಸಿಡೇಷನ್ ಮಾಡ್ತಿದ್ದಾರೆ? ಬೈ ಯೂಸಿಂಗ್ ಕ್ರೋಮಿಲ್ ಕ್ಲೋರೈಡ್ CrO2 Cl2. Chromyl chloride oxidizes methyl group to a chromium complex, which on hydrolysis gives corresponding benzaldehyde. This reaction is called Etard reaction. ಸೊ ಇಲ್ಲೇನಾಗ್ತಿದೆ, ಮೀಥೈಲ್ ಬೆನ್ಸಿನಲ್ಲಿ ಇರುವಂಥ ಮೀಥೈಲ್ ಗ್ರೂಪನ್ನು ಕ್ರೋಮಿಲ್ ಕ್ಲೋರೈಡು ಕ್ರೋಮಿಯಂ ಕಾಂಪ್ಲೆಕ್ಸ್ ಆಗಿ ಕನ್ವರ್ಟ್ ಮಾಡ್ತಿದೆ. ಅಂದರೆ ಇಲ್ಲಿ ಆಗ್ತಿರುವಂತಹ ಪ್ರೋಸೆಸ್ಸು ಆಕ್ಸಿಡೇಷನ್. ಸೊ ಈ ಕ್ರೋಮಿಯಂ ಕಾಂಪ್ಲೆಕ್ಸ್ ಏನಿದೆ ಇದನ್ನು ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ ನಮಗೆ ಬೆನ್ಸಾಲ್ಡಿಹೈಡ್ ಸಿಗುತ್ತೆ. ಸೊ ಈ ರಿಯಾಕ್ಷನ್ನ ಎಟಾರ್ಡ್ ರಿಯಾಕ್ಷನ್ ಅಂತ ಕರೀತಾರೆ. ಇದು ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್ ಕೂಡ. ಸೊ ರಿಯಾಕ್ಷನ್ ನೋಡೋದಾದರೆ, ಸೊ ಇಲ್ಲಿ ಮೀಥೈಲ್ ಬೆನ್ಸಿನ್ ಆಗಿ ಟಾಲಿನ್ ತೊಗೊಂಡಿದ್ದಾರೆ. ಅಂದರೆ ಬೆನ್ಸಿನ್ ರಿಂಗಿಗೆ ಮೀಥೈಲ್ ಗ್ರೂಪ್ ಅಟ್ಯಾಚ್ ಆಗಿದೆ. ಸೊ ಅದರಿಂದ ಇದು ಒಂದು ಮೀಥೈಲ್ ಬೆನ್ಸಿನ್. ಸೊ ಇದನ್ನು ಕ್ರೋಮಿಲ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಸಲ್ಫೈಡ್. ಸೊ ಆಗ ನಮಗೆ ಬರುವಂಥದ್ದು ಒಂದು ಕ್ರೋಮಿಯಂ ಕಾಂಪ್ಲೆಕ್ಸ್. ಸೊ ಇದನ್ನು ಹೈಡ್ರೋಲೈಸ್ ಮಾಡಿದಾಗ ನಮಗೆ ಬೆನ್ಸಾಲ್ಡಿಹೈಡ್ ಸಿಗುತ್ತೆ. ನೆಕ್ಸ್ಟ್ ಒನ್, ಯೂಸ್ ಆಫ್ ಕ್ರೋಮಿಕ್ ಆಕ್ಸೈಡ್. ಸೊ ಆಗಲೇ ನಾವು ಕ್ರೋಮಿಲ್ ಕ್ಲೋರೈಡನ್ನು ಯೂಸ್ ಮಾಡಿದ್ವಿ. ಸೊ ಈಗ ಕ್ರೋಮಿಕ್ ಆಕ್ಸೈಡ್ನ ಅಂದರೆ CrO3. ಟಾಲಿನ್ ಈಸ್ ಕನ್ವರ್ಟೆಡ್ ಟು ಬೆನ್ಸಿಲಿಡೀನ್ ಡೈಅಸಿಟೇಟ್ ಆನ್ ಟ್ರೀಟಿಂಗ್ ವಿತ್ ಕ್ರೋಮಿಕ್ ಆಕ್ಸೈಡ್ in acetic anhydride. The benzylidene diacetate can be hydrolyzed to corresponding benzaldehyde with aqueous acid. ಸೊ ಇಲ್ಲೇನು ಮಾಡ್ತಿದ್ದಾರೆ, ಟಾಲಿನನ್ನು ಕ್ರೋಮಿಕ್ ಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಅನ್ಹೈಡ್ರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಿಲಿಡಿನ್ ಡೈಅಸಿಟೇಟ್. ಸೊ ಈ ಬೆನ್ಸಿಲಿಡಿನ್ ಡೈಅಸಿಟೇಟ್ನ ಹೈಡ್ರೋಲೈಸ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಆಕ್ವಿಯಸ್ ಆ್ಯಸಿಡ್. ಸೊ ಆಗ ನಮಗೆ ಕರೆಸ್ಪಾಂಡಿಂಗ್ ಬೆನ್ಸಾಲ್ಡಿಹೈಡ್ ಸಿಗುತ್ತೆ. ಸೊ ರಿಯಾಕ್ಷನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಟಾಲಿನ್ನ ತೊಗೊಂಡಿದ್ದಾರೆ, ಇದನ್ನು ಕ್ರೋಮಿಕ್ ಆಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಅಸಿಟಿಕ್ ಅನ್ಹೈಡ್ರೈಡು. ಸೊ ಆ್ಯಂಡ್ ಟೆಂಪ್ರೇಚರ್ 273 283 ಕೆಲ್ವಿನಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಆಗ ನಮಗೆ ಬರುವಂತಹ ಪ್ರಾಡಕ್ಟು ಬೆನ್ಸಿಲಿಡಿನ್ ಡೈಅಸಿಟೇಟ್. ಸೊ ಇದನ್ನು ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ ವಿ ಗೆಟ್ ಬೆನ್ಸಾಲ್ಡಿಹೈಡ್. ನೆಕ್ಸ್ಟ್ ಒನ್, ಬೈ ಸೈಡ್ ಚೈನ್ ಕ್ಲೋರಿನೇಷನ್ ಫಾಲೋಡ್ ಬೈ ಹೈಡ್ರೋಲಿಸಿಸ್. Side chain chlorination of toluene gives benzol chloride, which on hydrolysis gives benzaldehyde. ಸೊ ಫಸ್ಟ್ ಏನು ಮಾಡ್ತಿದ್ದಾರೆ, ಟಾಲಿನ್ನ ಸೈಡ್ ಚೈನ್ ಕ್ಲೋರಿನೇಷನ್ ಮಾಡ್ತಿದ್ದಾರೆ. ಸೊ ಕ್ಲೋರಿನೇಷನ್ ಅಂದರೆ ಅಡಿಷನ್ ಆಫ್ ಕ್ಲೋರಿನ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ ಕ್ಲೋರೈಡ್. ಸೊ ಈ ಬೆನ್ಸಾಲ್ ಕ್ಲೋರೈಡನ್ನು ಫರ್ದರ್ ಹೈಡ್ರೋಲೈಸ್ ಮಾಡಿದಾಗ ನಮಗೆ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡ್ ಆಗಿರುತ್ತೆ. ಸೊ ರಿಯಾಕ್ಷನ್ನ ನೋಡ್ತಾ ಇದ್ದೀರಾ, ಇಲ್ಲಿ ತೊಗೊಂಡಿರುವಂಥದ್ದು ಟಾಲಿನ್ನು. ಸೊ ಬೆನ್ಸಿನ್ ರಿಂಗಿಗೆ CH3 ಅಟ್ಯಾಚ್ ಆಗಿದೆ. ಸೊ ಕ್ಲೋರಿನೇಷನ್ ಮಾಡ್ತಿದ್ದೀವಿ ಅಂದರೆ ಅಡಿಷನ್ ಆಫ್ ಕ್ಲೋರಿನ್ನು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಡಿಫ್ಯೂಸ್ಡ್ ಸನ್ಲೈಟ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ ಕ್ಲೋರೈಡ್. ಸೊ ಇದನ್ನು ಫರ್ದರ್ ಹೈಡ್ರೋಲೈಸ್ ಮಾಡ್ತೀವಿ ಆ್ಯಂಡ್ ಟೆಂಪ್ರೇಚರ್ 373 ಕೆಲ್ವಿನಷ್ಟು ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡ್. ನೆಕ್ಸ್ಟ್ ಒನ್, ಬೈ Gatterman koch reaction. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್. ವೆನ್ ಬೆನ್ಸಿನ್ ಆರ್ ಇಟ್ಸ್ ಡಿರೈವೇಟಿವ್ಸ್ ಈಸ್ ಟ್ರೀಟೆಡ್ ವಿತ್ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಕ್ಲೋರೈಡ್ ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್, ಇಟ್ ಗಿವ್ಸ್ ಬೆನ್ಸಾಲ್ಡಿಹೈಡ್ ಆರ್ ಸಬ್ಸ್ಟಿಟ್ಯೂಟೆಡ್ ಬೆನ್ಸಾಲ್ಡಿಹೈಡ್. ದಿಸ್ ರಿಯಾಕ್ಷನ್ ಇಸ್ ನೋನ್ ಆಸ್ Gatterman koch reaction. ಸೊ ಬೆನ್ಸಿನ್ ಅಥವಾ ಅದರ ಡಿರೈವೇಟಿವ್ನ ಕಾರ್ಬನ್ ಮೊನಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಕ್ಲೋರೈಡ್ ಜೊತೆಗೆ ಟ್ರೀಟ್ ಮಾಡಬೇಕು ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂತಹ ಪ್ರಾಡಕ್ಟು ಬೆನ್ಸಾಲ್ಡಿಹೈಡು. ಸೊ ಯಾವಾಗ ಬೆನ್ಸಾಲ್ಡಿಹೈಡು, ಇನ್ ಕೇಸ್ ನಾವು ಬೆನ್ಸಿನ್ ತೊಗೊಂಡಿದ್ರೆ ಬೆನ್ಸಾಲ್ಡಿಹೈಡ್ ಬರುತ್ತೆ, ಅಥವಾ ಅದರ ಡಿರೈವೇಟಿವ್ ತೊಗೊಂಡಿದ್ರೆ ಸಬ್ಸ್ಟಿಟ್ಯೂಟೆಡ್ ಬೆನ್ಸಾಲ್ಡಿಹೈಡ್ ಬರುತ್ತೆ. ಸೊ ಈ ರಿಯಾಕ್ಷನನ್ನು Gatterman koch ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಬೆನ್ಸಿನ್ ಇದೆ. ಸೊ ಬೆನ್ಸಿನನ್ನು ಕಾರ್ಬನ್ ಮೊನಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ಡು ಇನ್ ದ ಪ್ರೆಸೆನ್ಸ್ ಆಫ್ ಅನ್ಹೈಡ್ರಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಬೆನ್ಸಾಲ್ಡಿಹೈಡ್. ನೆಕ್ಸ್ಟ್ ಒನ್, ಫಿಸಿಕಲ್ ಪ್ರಾಪರ್ಟೀಸ್. ಸೊ ಮೆಥನಾಲ್ ಅನ್ನುವಂಥದ್ದು ರೂಮ್ ಟೆಂಪರೇಚರಲ್ಲಿ ಗ್ಯಾಸ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಎಥನಾಲು ವಾಲಟೈಲ್ ಲಿಕ್ವಿಡ್ ಎಟ್ ರೂಮ್ ಟೆಂಪರೇಚರ್. ಆ್ಯಂಡ್ ಬೇರೆ ಆಲ್ಡಿಹೈಡ್ಸ್ಗಳು ಸಾಲಿಡ್ ಅಥವಾ ಲಿಕ್ವಿಡ್ ಆಗಿರುತ್ತೆ ರೂಮ್ ಟೆಂಪರೇಚರಲ್ಲಿ. ಬಾಯ್ಲಿಂಗ್ ಪಾಯಿಂಟ್ಸ್ ಆಫ್ ಆಲ್ಡಿಹೈಡ್ಸ್ ಆರ್ ಹೈಯರ್ ದ್ಯಾನ್ ಹೈಡ್ರೋಕಾರ್ಬನ್ಸ್ ಆಫ್ ಕಂಪೇರಬಲ್ ಮಾಸಸ್. ಸೊ ಈಗ ಆಲ್ಡಿಹೈಡ್ ಮತ್ತು ಹೈಡ್ರೋಕಾರ್ಬನ್ನ ಮಾಸಸ್ ಕಂಪೇರಬಲ್ ಆಗಿದ್ರೆ ಆಗ ಆಲ್ಡಿಹೈಡ್ಸ್ನ ಬಾಯ್ಲಿಂಗ್ ಪಾಯಿಂಟು ಹೈಡ್ರೋಕಾರ್ಬನ್ಸ್ಗಿಂತ ಜಾಸ್ತಿ ಇರುತ್ತೆ.
Aldehydes are polar molecules due to the presence of carbon-oxygen double bond. In addition to van der Waals attractions, there will also be attraction between permanent dipoles on nearby molecules. ಸೊ ಇಲ್ಲೇನಾಗ್ತಿದೆ, ಆಲ್ಡಿಹೈಡ್ಸ್ ಅನ್ನುವಂಥದ್ದು ಒಂದು ಪೋಲಾರ್ ಮಾಲಿಕ್ಯೂಲ್ ಆಗಿದೆ. ಸೊ ಯಾಕೆ ಅಂದರೆ ಇಲ್ಲಿ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಇದೆ. ಆ್ಯಂಡ್ ವ್ಯಾನ್ ಡೆರ್ ವಾಲ್ಸ್ ಅಟ್ರಾಕ್ಷನ್ ಜೊತೆಗೆ ಸೊ ಪರ್ಮನೆಂಟ್ ಡೈಪೋಲ್ ಎಕ್ಸಿಬಿಟ್ ಆಗೋದ್ರಿಂದ ಸೊ ಇಲ್ಲಿ ಅಟ್ರಾಕ್ಷನ್ ಜಾಸ್ತಿನೇ ಇರುತ್ತೆ. ಸೊ ಅಂದರೆ ಬಾಂಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ. ಆಗ ಅದನ್ನು ಬ್ರೇಕ್ ಮಾಡೋದಕ್ಕೆ ನೀವು ಜಾಸ್ತಿ ಟೆಂಪ್ರೇಚರ್ನ ಕೊಡಬೇಕಾಗುತ್ತೆ. ಸೊ ಅದರಿಂದ ಬಾಯ್ಲಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಇರುತ್ತೆ. ಬಾಯ್ಲಿಂಗ್ ಪಾಯಿಂಟ್ ಇನ್ಕ್ರೀಸ್ ಇನ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ಸ್. ಸೊ ಕಾರ್ಬನ್ ಆಟಮ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಾ ಹೋದ ಹಾಗೆ ಬಾಯ್ಲಿಂಗ್ ಪಾಯಿಂಟ್ ಕೂಡ ಜಾಸ್ತಿ ಆಗ್ತಾ ಬರುತ್ತೆ. ದ ಬಾಯ್ಲಿಂಗ್ ಪಾಯಿಂಟ್ ಆಫ್ ಆಲ್ಕೋಹಾಲ್ಸ್ ಈಸ್ ಹೈಯರ್ ದ್ಯಾನ್ ದ ಆಲ್ಡಿಹೈಡ್ಸ್ ಬಿಕಾಸ್ ಇನ್ ಆಲ್ಕೋಹಾಲ್ ದೇರ್ ಈಸ್ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್. ಸೊ ಆಗಲೇ ನೋಡಿದ್ವಿ, ಹೈಡ್ರೋಕಾರ್ಬನ್ಸ್ಗಿಂತ ಆಲ್ಡಿಹೈಡ್ನ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇದೆ. ಆದರೆ ಆಲ್ಕೋಹಾಲ್ಸ್ಗಿಂತ ಆಲ್ಡಿಹೈಡ್ಸ್ನ ಬಾಯ್ಲಿಂಗ್ ಪಾಯಿಂಟು ಕಮ್ಮಿ ಇದೆ. ಸೊ ಯಾಕೆ ಅಂದರೆ ಆಲ್ಕೋಹಾಲಲ್ಲಿ ಇಂಟರ್ಮಾಲಿಕ್ಯುಲರ್ ಹೈಡ್ರೋಜನ್ ಬಾಂಡಿಂಗ್ ಪ್ರೆಸೆಂಟ್ ಇರೋದ್ರಿಂದ. ನೆಕ್ಸ್ಟ್ ಒನ್, ಸಾಲ್ಯುಬಿಲಿಟಿ. ಲೋಯರ್ ಮೆಂಬರ್ಸ್ ಆಫ್ ಆಲ್ಡಿಹೈಡ್ಸ್ ಆರ್ ಕಂಪ್ಲೀಟ್ಲಿ ಸಾಲ್ಯುಬಲ್ ಇನ್ ವಾಟರ್, ಬಟ್ ಸಾಲ್ಯುಬಿಲಿಟಿ ಡಿಕ್ರೀಸ್ ವಿತ್ ಇನ್ಕ್ರೀಸ್ ಇನ್ ಚೈನ್ ಲೆಂತ್. ಸೊ ಆಲ್ಡಿಹೈಡ್ಸ್ನ ಲೋಯರ್ ಮೆಂಬರ್ಸ್ ಏನಿದೆ ಸೊ ಅದು ಕಂಪ್ಲೀಟಾಗಿ ವಾಟ್ರಲ್ಲಿ ಸಾಲ್ಯುಬಲ್ ಆಗುತ್ತೆ. ಆದರೆ ಚೈನ್ ಲೆಂತ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸಾಲ್ಯುಬಿಲಿಟಿ ಕಮ್ಮಿ ಆಗ್ತಾ ಬರುತ್ತೆ. ಆಲ್ ಆಲ್ಡಿಹೈಡ್ಸ್ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಸೊ ಎಲ್ಲ ಆಲ್ಡಿಹೈಡ್ಸ್ಗಳು ಕೂಡ ಆರ್ಗ್ಯಾನಿಕ್ ಸಾಲ್ವೆಂಟ್ಸಲ್ಲಿ ಕಂಪ್ಲೀಟಾಗಿ ಸಾಲ್ಯುಬಲ್ ಆಗುತ್ತೆ. ಸೊ ಯಾವ್ಯಾವ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ಗಳು? ಬೆನ್ಝೀನ್, ಈಥರ್, ಮೆಥನಾಲ್, ಕ್ಲೋರೋಫಾರ್ಮ್. ನೆಕ್ಸ್ಟ್ ಒನ್, ಓಡರ್. ಲೋಯರ್ ಆಲ್ಡಿಹೈಡ್ಸ್ ಹ್ಯಾವ್ ಶಾರ್ಪ್ ಪಂಜೆಂಟ್ ಓಡರ್. ಸೊ ಲೋಯರ್ ಆಲ್ಡಿಹೈಡ್ಸ್ಗೆ ಪಂಜೆಂಟ್ ಓಡರ್ ಇದೆ, ತುಂಬ ಸ್ಟ್ರಾಂಗ್ ಪಂಜೆಂಟ್ ಓಡರ್. ಸೊ ಪಂಜೆಂಟ್ ಓಡರ್ ಅಂದರೆ ಅನ್ಪ್ಲೆಸೆಂಟ್ ಓಡರ್. ಸೊ ಇರಿಟೇಟಿಂಗ್ ಸ್ಮೆಲ್ ಅಂತಲೂ ಕೂಡ ನಾವು ಹೇಳಬಹುದು. ದ ಸೈಜ್ ಆಫ್ ದ ಮಾಲಿಕ್ಯೂಲ್ಸ್ ಇನ್ಕ್ರೀಸಸ್, ಲೆಸ್ ಪಂಜೆಂಟ್ ಆ್ಯಂಡ್ ಮೋರ್ ಫ್ರಾಗ್ರೆಂಟ್. ಸೊ ಮಾಲಿಕ್ಯೂಲ್ನ ಸೈಜ್ ಜಾಸ್ತಿ ಆಗ್ತಾ ಹೋದ ಹಾಗೆ ಸೊ ಅದರ ಪಂಜೆಂಟ್ ಓಡರ್ ಏನಿದೆ ಸೊ ಅದು ಕಡಿಮೆ ಆಗ್ತಾ ಬರುತ್ತೆ. ಸೊ ಅದು ಫ್ರಾಗ್ರೆಂಟ್ ಆಗೋದಕ್ಕೆ ಶುರುವಾಗುತ್ತೆ. ಫ್ರಾಗ್ರೆಂಟ್ ಅಂದರೆ ಪ್ಲೆಸೆಂಟ್ ಓಡರ್. ದೇರ್ಫೋರ್ ಹೈಯರ್ ಆಲ್ಡಿಹೈಡ್ಸ್ ಹ್ಯಾವ್ ಲೆಸ್ ಪಂಜೆಂಟ್ ಆ್ಯಂಡ್ ಮೋರ್ ಫ್ರಾಗ್ರೆಂಟ್. ಸೊ ಹೈಯರ್ ಆಲ್ಡಿಹೈಡ್ಸ್ಗಳ ಸ್ಮೆಲ್ಲು ಪ್ಲೆಸೆಂಟ್ ಆಗಿದೆ. ಆದ್ದರಿಂದ ದೇ ಆರ್ ಯೂಸ್ಡ್ ಇನ್ ಬ್ಲೆಂಡಿಂಗ್ ಆಫ್ ಪರ್ಫ್ಯೂಮ್ಸ್ ಆ್ಯಂಡ್ ಫ್ಲೇವರಿಂಗ್ ಏಜೆಂಟ್ಸ್. ಸೊ ಇದರ ಫ್ರೇಗ್ರೆನ್ಸ್ ಚೆನ್ನಾಗಿರೋದ್ರಿಂದ ಸೊ ಅದನ್ನು ಪರ್ಫ್ಯೂಮ್ಸ್ಗಳಲ್ಲಿ ಫ್ಲೇವರಿಂಗ್ ಏಜೆಂಟ್ಸ್ಗಳಲ್ಲೂ ಕೂಡ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಒನ್, ಕೆಮಿಕಲ್ ರಿಯಾಕ್ಷನ್ಸ್. ಮೆಕ್ಯಾನಿಸಮ್ ಆಫ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್ಸ್. ಎ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ಸ್ ದ ಎಲೆಕ್ಟ್ರೋಫಿಲಿಕ್ ಕಾರ್ಬನ್ ಆಟಮ್ ಆಫ್ ದ ಪೋಲಾರ್ ಕಾರ್ಬೋನಿಲ್ ಗ್ರೂಪ್ from a direction approximately perpendicular to the plane of sp2 hybridized orbitals of carbonyl carbon. ಕಾರ್ಬೋನಿಲ್ ಗ್ರೂಪಲ್ಲಿರುವಂಥ sp2 ಹೈಬ್ರಿಡೈಸ್ಡ್ ಕಾರ್ಬನ್ ಆಟಮ್ ಏನಿದೆ ಸೊ ಅದಕ್ಕೆ ನಮ್ಮ ನ್ಯೂಕ್ಲಿಯೋಫೈಲು ಪ್ಲೇನಿನ ಪರ್ಪೆಂಡಿಕ್ಯುಲರ್ ಡೈರೆಕ್ಷನಲ್ಲಿ ಅಟ್ಯಾಕ್ ಮಾಡುತ್ತೆ. ಸೊ ಆಗೇನಾಗುತ್ತೆ, ಹೈಬ್ರಿಡೈಸೇಷನ್ ಆಫ್ ಕಾರ್ಬನ್ ಚೇಂಜಸ್ ಫ್ರಮ್ sp2 ಟು sp3. ಸೊ ಆಗ ಕಾರ್ಬನ್ನ ಹೈಬ್ರಿಡೈಸೇಷನ್ನು sp2 ಇಂದ sp3 ಆಗಿ ಕನ್ವರ್ಟ್ ಆಗುತ್ತೆ. ಆ್ಯಂಡ್ ಎ ಟೆಟ್ರಾಹೆಡ್ರಾಲ್ ಆಲ್ಕೋಆಕ್ಸೈಡ್ ಇಂಟರ್ಮೀಡಿಯೇಟ್ ಈಸ್ ಪ್ರೊಡ್ಯೂಸ್ಡ್. ಸೊ ಆಗ ಒಂದು ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಸೊ ಅದು ಟೆಟ್ರಾಹೆಡ್ರಾಲ್ ಆಲ್ಕೋಆಕ್ಸೈಡ್. ದಿಸ್ ಇಂಟರ್ಮೀಡಿಯೇಟ್ ಕ್ಯಾಪ್ಚರ್ಸ್ ಎ ಪ್ರೋಟಾನ್ ಫ್ರಮ್ ದ ರಿಯಾಕ್ಷನ್ ಮೀಡಿಯಮ್ ಟು ಗಿವ್ ದ ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪ್ರಾಡಕ್ಟ್. ಸೊ ಈ ಏನು ಇಂಟರ್ಮೀಡಿಯೇಟ್ ಫಾರ್ಮ್ ಆಯ್ತಲ್ವಾ, ಸೊ ಟೆಟ್ರಾಹೆಡ್ರಾಲ್ ಆಲ್ಕೋಆಕ್ಸೈಡು, ಸೊ ಇದು ರಿಯಾಕ್ಷನ್ ಮೀಡಿಯಮಲ್ಲಿರುವಂತಹ ಪ್ರೋಟಾನನ್ನು ಕ್ಯಾಪ್ಚರ್ ಮಾಡಿಕೊಂಡು ಎಲೆಕ್ಟ್ರಿಕಲಿ ನ್ಯೂಟ್ರಲ್ ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ. ದ ನೆಟ್ ರಿಸಲ್ಟ್ ಈಸ್ ಅಡಿಷನ್ ಆಫ್ ನ್ಯೂಕ್ಲಿಯೋಫೈಲ್ ಆ್ಯಂಡ್ ಪ್ರೋಟಾನ್ ಅಕ್ರಾಸ್ ದ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್. ಸೊ ಇಲ್ಲಿ ಕಾರ್ಬನ್ ಆಕ್ಸಿಜನ್ ಡಬಲ್ ಬಾಂಡ್ ಏನಿದೆ ಸೊ ಅಲ್ಲಿಗೆ ನಮಗೆ ನ್ಯೂಕ್ಲಿಯೋಫೈಲ್ ಮತ್ತು ಒಂದು ಪ್ರೋಟಾನು ಆ್ಯಡ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಕಾರ್ಬನ್ ಟು ಆಕ್ಸಿಜನ್ ಡಬಲ್ ಬಾಂಡ್ ಇದೆ ಅಲ್ವಾ. ಸೊ ಈ ನ್ಯೂಕ್ಲಿಯೋಫೈಲು ಈ ಕಾರ್ಬೋನಿಲ್ ಕಾರ್ಬನ್ ಆಟಮ್ಗೆ ಅಟ್ಯಾಕ್ ಮಾಡಿದಾಗ ಸೊ ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಆಗ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಇದು ಒಂದು ಸ್ಲೋ ಸ್ಟೆಪ್. ಓಕೆ, ಇದನ್ನು ಸ್ಟೆಪ್ 1 ಅಂತ ಕರಿತೀವಿ. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟ್ ಯಾವುದು? ಟೆಟ್ರಾಹೆಡ್ರಾಲ್ ಇಂಟರ್ಮೀಡಿಯೇಟ್. ಸೊ ಈ ಟೆಟ್ರಾಹೆಡ್ರಾಲ್ ಇಂಟರ್ಮೀಡಿಯೇಟ್ ಏನಿದೆ ಇದು ರಿಯಾಕ್ಷನ್ ಮೀಡಿಯಮಲ್ಲಿ ಇರುವಂತಹ ಪ್ರೋಟಾನನ್ನು ಕ್ಯಾಪ್ಚರ್ ಮಾಡಿಕೊಂಡು ಒಂದು ಅಡಿಷನ್ ಪ್ರಾಡಕ್ಟ್ನ ಫಾರ್ಮ್ ಮಾಡುತ್ತೆ.
ಸೊ O ಮೈನಸ್ ಇದೆ, ಸೊ ಅದಕ್ಕೆ H ಪ್ಲಸ್ ಆ್ಯಡ್ ಆದರೆ ನಮಗೇನು ಸಿಗುತ್ತೆ OH. ನೆಕ್ಸ್ಟ್ ಒನ್ ರಿಯಾಕ್ಟಿವಿಟಿ. Aldehydes are more reactive than ketones in nucleophilic addition reactions due to steric and electronic reasons. ಸೊ ಕೀಟೋನ್ಸ್ಗಿಂತ ಆಲ್ಡಿಹೈಡ್ಸು ಹೈಲಿ ರಿಯಾಕ್ಟಿವ್ ಎಲ್ಲಿ ಇನ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ರಿಯಾಕ್ಷನ್. ಸೊ ಇದಕ್ಕೆ ಎರಡು ಕಾರಣಗಳಿದೆ. ಸೊ ಒಂದು ಸ್ಟೀರಿಕ್ ರೀಸನ್ನು, ಇನ್ನೊಂದು ಎಲೆಕ್ಟ್ರಾನಿಕ್ ರೀಸನ್. ಸೊ ಫಸ್ಟ್ ನಾವು ಸ್ಟೀರಿಕ್ ರೀಸನ್ ನೋಡೋಣ. ಸೊ ಸ್ಟೀರಿಕ್ ರೀಸನಲ್ಲಿ ಏನಾಗುತ್ತೆ, ಇನ್ ಕೀಟೋನ್ಸ್ ದರ್ ಇಸ್ ದ ಪ್ರೆಸೆನ್ಸ್ ಆಫ್ ಟೂ ರಿಲೇಟಿವ್ಲಿ ಲಾರ್ಜ್ ಸಬ್ಸ್ಟಿಟ್ಯೂಯೆಂಟ್ಸ್. ಸೊ ಕೀಟೋನ್ಸಲ್ಲಿ ಎರಡು ಲಾರ್ಜ್ ಸಬ್ಸ್ಟಿಟ್ಯೂಯೆಂಟ್ಸ್ ಪ್ರೆಸೆಂಟ್ ಇದೆ ವಿಚ್ ಹಿಂಡರ್ಸ್ ಅಪ್ರೋಚ್ ಆಫ್ ನ್ಯೂಕ್ಲಿಯೋಫೈಲ್ ಟು ಕಾರ್ಬೋನಿಲ್ ಕಾರ್ಬನ್ ದ್ಯಾನ್ ಇನ್ ಆಲ್ಡಿಹೈಡ್. ಸೊ ನ್ಯೂಕ್ಲಿಯೋಫೈಲು ಕಾರ್ಬೋನಿಲ್ ಕಾರ್ಬನ್ಗೆ ಅಟ್ಯಾಚ್ ಆಗುವಂಥ ಪ್ರೋಸೆಸ್ ಏನಿದೆ ಅದನ್ನು ಸ್ಲೋ ಮಾಡುತ್ತೆ ಆ್ಯಸ್ ಕಂಪೇರ್ಡ್ ಟು ಆಲ್ಡಿಹೈಡ್. ಯಾಕೆ ಅಂದರೆ ಆಲ್ಡಿಹೈಡಲ್ಲಿ ಕೇವಲ ಒಂದೇ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಪ್ರೆಸೆಂಟ್ ಇದೆ. ಸೊ ನಿಮ್ಗೆ ಗೊತ್ತಿದೆ ಕೀಟೋನ್ ಅಂದರೆ RCOR', ಹೌದಾ. ಆಲ್ಡಿಹೈಡ್ ಅಂದರೆ RCOH. ಸೊ ಇದರಲ್ಲಿ ಏನಾಗಿದೆ, ಎರಡು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೆ. ಸೊ ಇದರಲ್ಲಿ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇದೆ. ಸೊ ಇಲ್ಲಿ ಎರಡು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇರೋದ್ರಿಂದ ಒಂದು ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಆಗೋದನ್ನು ಸೊ ಈ ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ಗಳು ಅವಾಯ್ಡ್ ಮಾಡುತ್ತೆ. ಬಟ್ ಇಲ್ಲಿ ಒಂದೇ ಒಂದು ಸಬ್ಸ್ಟಿಟ್ಯೂಯೆಂಟ್ ಗ್ರೂಪ್ ಇರೋದ್ರಿಂದ ಸೊ ಇಲ್ಲಿ ರಿಯಾಕ್ಷನ್ ಬೇಗ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇಸ್ ಎಲೆಕ್ಟ್ರಾನಿಕ್ ರೀಸನ್. Aldehydes are more reactive than ketones because two alkyl groups reduce the electrophilicity of the carbonyl carbon more effectively. ಸೊ ಇಲ್ಲಿ ಕಾರ್ಬೋನಿಲ್ ಕಾರ್ಬನ್. ಸೊ ಇಲ್ಲೇನಾಗ್ತಿದೆ, ಸೊ ಆಲ್ಡಿಹೈಡ್ಸು ಕೀಟೋನ್ಗಿಂತ ಹೈಲಿ ರಿಯಾಕ್ಟಿವ್. ಯಾಕೆ ಅಂತ ಅಂದರೆ ಸೊ ಕೀಟೋನಲ್ಲಿ ಎರಡು ಆಲ್ಕೈಲ್ ಗ್ರೂಪ್ಸ್ಗಳು ಪ್ರೆಸೆಂಟ್ ಇದೆ. ಸೊ ಈ ಆಲ್ಕೈಲ್ ಗ್ರೂಪ್ಗಳು ಕಾರ್ಬೋನಿಲ್ ಕಾರ್ಬನ್ನಲ್ಲಿ ಇರುವಂಥ ಎಲೆಕ್ಟ್ರೋಫಿಲಿಸಿಟಿನ ಕಮ್ಮಿ ಮಾಡುತ್ತೆ. ಸೊ ಎಲೆಕ್ಟ್ರೋಫಿಲಿಸಿಟಿ ಅಂದರೆ ಎಲೆಕ್ಟ್ರಾನ್ನ ಅಕ್ಸೆಪ್ಟ್ ಮಾಡುವಂಥ ಕೆಪಾಸಿಟಿ. ಓಕೆ, ಸೊ ಆದ್ದರಿಂದ ಇಲ್ಲಿ ನಮ್ಮ ಆಲ್ಡಿಹೈಡ್ಸ್ ಆರ್ ಹೈಲಿ ರಿಯಾಕ್ಟಿವ್ ದ್ಯಾನ್ ಕೀಟೋನ್. ಸೊ ಒಂದು ಕ್ವಶನ್ ಕೇಳಬಹುದು, ವೈ ಬೆನ್ಸೋಲ್ಡಿಹೈಡ್ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಪ್ರೊಪೆನಾಲ್. ಸೊ ಪ್ರೊಪೆನಾಲ್ಗಿಂತ ಬೆನ್ಸೋಲ್ಡಿಹೈಡು ಲೆಸ್ ರಿಯಾಕ್ಟಿವ್ ಆಗಿದೆ, ಯಾಕೆ ಅಂತ. The carbon atom of the carbonyl group of benzoaldehyde is less electrophilic than carbon atom of the carbonyl group present in propanol. ಸೊ ಬೆನ್ಸೋಲ್ಡಿಹೈಡಲ್ಲಿ ಇರುವಂಥ ಕಾರ್ಬೋನಿಲ್ ಕಾರ್ಬನ್ ಆಟಮ್ ಏನಿದೆ, ಸೊ ಇದರ ಎಲೆಕ್ಟ್ರೋಫಿಲಿಸಿಟಿ ಪ್ರೊಪೆನಾಲಲ್ಲಿ ಇರುವಂಥ ಕಾರ್ಬೋನಿಲ್ ಕಾರ್ಬನ್ ಆಟಮ್ಗಿಂತ ಕಡಿಮೆ ಇದೆ. ಸೊ ಇದು ಒಂದು ರೀಸನ್. ದ ಪೊಲ್ಯಾರಿಟಿ ಆಫ್ ದ ಕಾರ್ಬೋನಿಲ್ ಗ್ರೂಪ್ ಈಸ್ ರೆಡ್ಯೂಸ್ಡ್ ಇನ್ ಬೆನ್ಸೋಲ್ಡಿಹೈಡ್ ಡ್ಯೂ ಟು ರೆಸೋನೆನ್ಸ್. ಸೊ ಬೆನ್ಸೋಲ್ಡಿಹೈಡಲ್ಲಿರುವಂಥ ಕಾರ್ಬೋನಿಲ್ ಗ್ರೂಪ್ನ ಪೊಲ್ಯಾರಿಟಿ ರೆಸೋನೆನ್ಸಿಂದ ಕಮ್ಮಿ ಆಗ್ತದೆ, ದೇರ್ ಫೋರ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಪ್ರೊಪೆನಾಲ್. ಸೊ ಅದರಿಂದ ಸೊ ನಮ್ಮ ಬೆನ್ಸೋಲ್ಡಿಹೈಡು ಪ್ರೊಪೆನಾಲ್ಗಿಂತ ಲೆಸ್ ರಿಯಾಕ್ಟಿವ್ ಆಗಿದೆ. ನೆಕ್ಸ್ಟ್ ಒನ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಆ್ಯಂಡ್ ನ್ಯೂಕ್ಲಿಯೋಫಿಲಿಕ್ ಅಡಿಷನ್ ಎಲಿಮಿನೇಷನ್ ರಿಯಾಕ್ಷನ್ಸ್. ಸೊ ಅದರಲ್ಲಿ ಮೊದಲನೇದು ಅಡಿಷನ್ ಆಫ್ ಹೈಡ್ರೋಜನ್ ಸಯನೈಡ್, ದಟ್ ಈಸ್ HCl. Aldehydes react with hydrogen cyanide to yield cyanohydrins. This reaction occurs very slowly with pure HCl. Therefore, it is catalyzed by a base and the generated cyanide ion, being a stronger nucleophile, readily adds to carbonyl compounds to yield corresponding cyanohydrins. ಸೊ ಇಲ್ಲೇನಾಗ್ತಿದೆ, ಆಲ್ಡಿಹೈಡನ್ನ ಹೈಡ್ರೋಜನ್ ಸೈನೈಡ್ ಜೊತೆಗೆ ರಿಯಾಕ್ಟ್ ಮಾಡ್ತಿದ್ದಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಸೈನೋಹೈಡ್ರಿನ್ಸ್. ಆದರೆ ಈ ರಿಯಾಕ್ಷನು ತುಂಬಾ ಸ್ಲೋ ರಿಯಾಕ್ಷನ್ ವಿತ್ ಪ್ಯೂರ್ HCl. ಸೊ ಅದಕ್ಕೋಸ್ಕರ ಏನು ಮಾಡ್ತಾರೆ, ಒಂದು ಬೇಸನ್ನು ಯೂಸ್ ಮಾಡ್ತಾರೆ ಆ್ಯಸ್ ಎ ಕೆಟಲಿಸ್ಟ್ ಆಗಿ. ಓಕೆ, ಸೊ ಆಗೇನಾಗುತ್ತೆ, ನಮಗೆ ಒಂದು ಸೈನೈಡ್ ಅಯಾನು ಜನ್ರೇಟ್ ಆಗುತ್ತೆ. ಸೊ ಈ ಸೈನೈಡ್ ಅಯಾನು ಒಂದು ಸ್ಟ್ರಾಂಗರ್ ನ್ಯೂಕ್ಲಿಯೋಫೈಲ್. ಸೊ ಇದು ಕಾರ್ಬೋನಿಲ್ ಕಾಂಪೌಂಡ್ಗೆ ಈಸಿಯಾಗಿ ಆ್ಯಡ್ ಆಗುತ್ತೆ. ಸೊ ಆಗ ಬರುವಂಥ ಪ್ರಾಡಕ್ಟು ಸೈನೋಹೈಡ್ರಿನ್ಸ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, HCl ಪ್ಲಸ್ OH ಮೈನಸ್. ಸೊ OH ಮೈನಸ್ ಬಂದಿರೋದು ಬೇಸಿಂದ. ಸೊ ಆಗ ಬರುವಂಥ ಪ್ರಾಡಕ್ಟು CN ಮೈನಸ್ ಪ್ಲಸ್ H2O. ಓಕೆ, ಸೊ ಇಲ್ಲೇನಿದೆ, CO ಇದೆ, ಹೌದಾ. ಸೊ ಇದು ಒಂದು ಆಲ್ಡಿಹೈಡ್ ಅಥವಾ ಕೀಟೋನು. ಸೊ ಇಲ್ಲಿ ಒಂದು ಆಲ್ಡಿಹೈಡ್ ಇದೆ. ಸೊ ಈ CN ಮೈನಸು ಈ ಕಾರ್ಬೋನಿಲ್ ಕಾರ್ಬನ್ ಆಟಮ್ಗೆ ಅಟ್ಯಾಕ್ ಮಾಡಿದಾಗ ಈ ಬಾಂಡ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಆಗ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜು, ಈ CN ಈ ಕಾರ್ಬನಿಗೆ ಅಟ್ಯಾಚ್ ಆಗುತ್ತೆ. ಸೊ ಆಗ ನಮಗೆ ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಸೊ ಈ ಟೆಟ್ರಾಹೈಡ್ರಲ್ ಇಂಟರ್ಮೀಡಿಯೇಟ್ಗೆ H ಪ್ಲಸ್ ಆ್ಯಡ್ ಆದಾಗ, ಅಂದರೆ ಈ O ಮೈನಸ್ ಇದೆಯಲ್ಲ, ಸೊ ಅದಕ್ಕೆ H ಪ್ಲಸ್ ಆ್ಯಡ್ ಆದಾಗ ಸೊ ಅದು OH ಆಗಿ ಕನ್ವರ್ಟ್ ಆಗುತ್ತೆ, ದಟ್ ಈಸ್ ಸೈನೋಹೈಡ್ರಿನ್. ನೆಕ್ಸ್ಟ್ ಒನ್ ಅಡಿಷನ್ ಆಫ್ ಸೋಡಿಯಂ ಹೈಡ್ರೋಜನ್ ಸಲ್ಫೈಡ್.
ಸೊ ಇಲ್ಲಿ ಸಲ್ಫೇಟ್ ಅಲ್ಲ, ಸಲ್ಫೈಟ್. ಸೋಡಿಯಂ ಹೈಡ್ರೋಜನ್ ಸಲ್ಫೈಟ್ ಆ್ಯಡ್ಸ್ ಟು ಆಲ್ಡಿಹೈಡ್ಸ್ ಟು ಫಾರಮ್ ದ ಅಡಿಷನ್ ಪ್ರಾಡಕ್ಟ್ಸ್. ಸೊ ಇಲ್ಲಿ ಆಲ್ಡಿಹೈಡ್ಗೆ ಸೋಡಿಯಂ ಹೈಡ್ರೋಜನ್ ಸಲ್ಫೈಡು ಆ್ಯಡ್ ಆದಾಗ ನಮಗೆ ಬರುವಂಥ ಪ್ರಾಡಕ್ಟು ಒಂದು ಅಡಿಷನ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಾ ಇದ್ದರೆ ಆಲ್ಡಿಹೈಡ್ನ ತೊಗೊಂಡಿದ್ದಾರೆ. ಸೊ ಅದಕ್ಕೆ ಸೋಡಿಯಂ ಹೈಡ್ರೋಜನ್ ಸಲ್ಫೈಡನ್ನು ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಇದು Na ಪ್ಲಸ್ HSO3 ಮೈನಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಸೋಡಿಯಂ ಹೈಡ್ರೋಜನ್ ಬೈಸಲ್ಫೈಡ್ ಏನಿದೆ, ಸೊ ಇದು ಕಾರ್ಬನ್ ಆಟಮ್ನ ಅಟ್ಯಾಕ್ ಮಾಡಿದಾಗ ಸೊ ಈ ಬಾಂಡು ಇಲ್ಲಿಗೆ ಶಿಫ್ಟ್ ಆದಾಗ ಆಕ್ಸಿಜನ್ಗೆ ನೆಗೆಟಿವ್ ಚಾರ್ಜ್ ಬರುತ್ತೆ. ಸೊ ಈ O ಮೈನಸ್ಸು Na+ ಜೊತೆಗೆ ರಿಯಾಕ್ಟ್ ಆಗಿ ONA ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಇನ್ನೊಂದು ಕಡೆ HSO3 ಬರುತ್ತೆ. ಸೊ ಅದಾದಮೇಲೆ ಪ್ರೋಟಾನ್ ಟ್ರಾನ್ಸ್ಫರ್ ಆಗಿ ಈ ಪ್ರೋಟಾನ್ ಇದೆಯಲ್ಲ, ಸೊ ಇದು ಟ್ರಾನ್ಸ್ಫರ್ ಆಗುತ್ತೆ ಇಲ್ಲಿಗೆ ಆ್ಯಂಡ್ Na ಇಲ್ಲಿಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಆಗ ನಮಗೆ ಬೈಸಲ್ಫೈಡ್ ಅಡಿಷನ್ ಕಾಂಪೌಂಡ್ ಸಿಗುತ್ತೆ. ಸೊ ಅಡಿಷನ್ ಆಫ್ ಗ್ರಿಗ್ನಾರ್ಡ್ ರಿಯೇಜೆಂಟ್. Grignard reagent react with aldehydes to give an addition product which on acid hydrolysis gives alcohol. ಸೊ ಇಲ್ಲೇನಾಗ್ತದೆ, ಗ್ರಿಗ್ನಾರ್ಡ್ ರಿಯೇಜೆಂಟನ್ನ ಆಲ್ಡಿಹೈಡ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ನಮಗೆ ಒಂದು ಅಡಿಷನ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಈ ಅಡಿಷನ್ ಪ್ರಾಡಕ್ಟ್ನ ಫರ್ದರ್ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದ್ರೆ ವಿ ಗೆಟ್ ಆಲ್ಕೋಹಾಲ್ಸ್. ಎಕ್ಸಾಂಪಲ್ ನೋಡೋದಾದರೆ, ಗ್ರಿಗ್ನಾರ್ಡ್ ರಿಯೇಜೆಂಟ್ ರಿಯಾಕ್ಟ್ ವಿತ್ ಫಾರ್ಮಾಲ್ಡಿಹೈಡ್ ಟು ಫಾರಮ್ ಅಡಿಷನ್ ಪ್ರಾಡಕ್ಟ್ ವಿಚ್ ಆನ್ ಹೈಡ್ರೋಲಿಸಿಸ್ ಗಿವ್ಸ್ ಪ್ರೈಮರಿ ಆಲ್ಕೋಹಾಲ್. ಸೊ ಇಲ್ಲೇನು ಮಾಡ್ತಿದ್ದಾರೆ, ಫಾರ್ಮಾಲ್ಡಿಹೈಡ್ ತೊಗೊಂಡಿದ್ದಾರೆ. ಈ ಫಾರ್ಮಾಲ್ಡಿಹೈಡ್ನ ಗ್ರಿಗ್ನಾರ್ಡ್ ರಿಯೇಜೆಂಟ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಒಂದು ಅಡಿಷನ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಈ ಅಡಿಷನ್ ಪ್ರಾಡಕ್ಟ್ನ ಫರ್ದರ್ ಹೈಡ್ರೋಲೈಸ್ ಮಾಡಿದರೆ ಒಂದು ಪ್ರೈಮರಿ ಆಲ್ಕೋಹಾಲ್ ಸಿಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಗ್ರಿಗ್ನಾರ್ಡ್ ರಿಯೇಜೆಂಟ್ RmGX ಪ್ಲಸ್ ಫಾರ್ಮಾಲ್ಡಿಹೈಡು. ಸೊ ಆಗ ಒಂದು ಅಡಿಷನ್ ಪ್ರಾಡಕ್ಟು. ಸೊ ಇದನ್ನು ಫರ್ದರ್ ಆ್ಯಸಿಡ್ ಹೈಡ್ರೋಲಿಸಿಸ್ ಮಾಡಿದಾಗ ವಿ ಗೆಟ್ ಅ ಪ್ರೈಮರಿ ಆಲ್ಕೋಹಾಲ್. Addition of alcohols. Aldehydes react with one equivalent of monohydric alcohol in the presence of dry hydrogen chloride to yield alkoxy alcohol intermediate known as hemiacetols, which further react with one more molecule of alcohol to give a gem dialkoxy compound known as acetol. ಸೊ ಇಲ್ಲೇನಾಗ್ತಿದೆ, ಆಲ್ಡಿಹೈಡನ್ನು ಒನ್ ಈಕ್ವಲೆಂಟ್ ಆಫ್ ಮೋನೋಹೈಡ್ರಿಕ್ ಆಲ್ಕೋಹಾಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಕ್ಲೋರೈಡ್. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಕಾಕ್ಸಿ ಆಲ್ಕೋಹಾಲ್ ಇಂಟರ್ಮೀಡಿಯೇಟ್. ಇದನ್ನು ಹೆಮಿಯಾಸಿಟಾಲ್ಸ್ ಅಂತ ಕರೀತಾರೆ. ಸೊ ಈ ಹೆಮಿಯಾಸಿಟಾಲ್ಸ್ನ ಫರ್ದರ್ ಒನ್ ಮೋರ್ ಮಾಲಿಕ್ಯೂಲ್ ಆಫ್ ಆಲ್ಕೋಹಾಲ್ ಜೊತೆಗೆ ಟ್ರೀಟ್ ಮಾಡ್ತಾರೆ. ಸೊ ಆಗ ಬರುವಂಥ ಪ್ರಾಡಕ್ಟು ಜಮ್ ಡೈ ಆಲ್ಕಾಕ್ಸಿ ಕಾಂಪೌಂಡ್. ಸೊ ಇದನ್ನು ಅಸಿಟಾಲ್ ಅಂತ ಕರೀತಾರೆ. ಸೊ ಹೆಮಿಯಾಸಿಟಾಲ್ ಗೆಟ್ ಕನ್ವರ್ಟೆಡ್ ಇಂಟು ಅಸಿಟಾಲ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಆಲ್ಡಿಹೈಡ್ ಇದೆ. ಸೊ ಇದನ್ನು ಆಲ್ಕೋಹಾಲ್ ಮಾಲಿಕ್ಯೂಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಗ್ಯಾಸು. ಸೊ ಆಗ ನಮಗೆ ಹೆಮಿಯಾಸಿಟಾಲ್ ಸಿಗುತ್ತೆ. ಸೊ ಇಲ್ಲಿ ಒಂದು OR ಡ್ಯಾಶ್ ಅಟ್ಯಾಚ್ ಆಯಿತು. ಓಕೆ, ಅಸಿಟಾಲ್ನ ಇನ್ನೊಂದು ಆಲ್ಕೋಹಾಲ್ ಮಾಲಿಕ್ಯೂಲ್ ಜೊತೆಗೆ ರಿಯಾಕ್ಟ್ ಮಾಡಿದಾಗ ವಿ ಗೆಟ್ ಎ ಅಸಿಟಾಲ್. ಸೊ ಇಲ್ಲಿ ನೋಡಿ ಎರಡೂ ಕಡೆ ಕೂಡ OR ಡ್ಯಾಶ್ ಬಂದಿದೆ. ಓಕೆ, ಸೊ ಇದನ್ನು ನಾವು ಅಸಿಟಾಲ್ ಅಂತ ಕರಿತೀವಿ ಪ್ಲಸ್ H2O. ಸೊ ಹೆಮಿಯಾಸಿಟಾಲ್ ಅಂದರೆ ಒಂದು OR ಡ್ಯಾಶ್ ಇರುತ್ತೆ. ಸೊ ಅಸಿಟಾಲ್ ಅಂದರೆ ಎರಡು OR ಡ್ಯಾಶ್. ನೆಕ್ಸ್ಟ್ ಒನ್, ಅಡಿಷನ್ ಆಫ್ ಅಮೋನಿಯಾ ಆ್ಯಂಡ್ ಇಟ್ಸ್ ಡಿರೈವೇಟಿವ್ಸ್. ನ್ಯೂಕ್ಲಿಯೋಫೈಲ್ಸ್ ಸಚ್ ಆಸ್ ಅಮೋನಿಯಾ ಆ್ಯಂಡ್ ಇಟ್ಸ್ ಡಿರೈವೇಟಿವ್ಸ್ NH2Z add to the carbonyl group of aldehydes and ketones. The reaction is reversible and catalyzed by acids. The equilibrium favors the product formation due to rapid dehydration of the intermediate to form C double bond NZ. ಸೊ ಅಂದರೆ ಕಂಡೆನ್ಸೇಷನ್ ಪ್ರಾಡಕ್ಟ್. ಸೊ ಇಲ್ಲಿ ಆಲ್ಡಿಹೈಡ್ ಅಥವಾ ಕೀಟೋನಲ್ಲಿ ಇರುವಂಥ ಕಾರ್ಬೋನಿಲ್ ಗ್ರೂಪ್ಗೆ ನ್ಯೂಕ್ಲಿಯೋಫೈಲ್ಸ್ ಅಂದರೆ ಅಮೋನಿಯಾ ಅಥವಾ ಅದರ ಡಿರೈವೇಟಿವ್ನ ಆ್ಯಡ್ ಮಾಡಿದಾಗ ಸೊ ಅಲ್ಲಿ ಏನು ರಿಯಾಕ್ಷನ್ ಆಗುತ್ತೆ, ಅದು ರಿವರ್ಸಿಬಲ್ ರಿಯಾಕ್ಷನ್ ಆಗಿರುತ್ತೆ ಆ್ಯಂಡ್ ಅದನ್ನು ಒಂದು ಆ್ಯಸಿಡ್ಸಿಂದ ನಾವು ಕೆಟಲೈಸ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಈಕ್ವಿಲಿಬ್ರಿಯಮು ಪ್ರಾಡಕ್ಟ್ ಫಾರ್ಮೇಷನ್ನ ಫೇವರ್ ಮಾಡುತ್ತೆ. ಯಾಕೆ ಅಂದರೆ ಸೊ ಏನು ಇಂಟರ್ಮೀಡಿಯೇಟ್ ಫಾರ್ಮ್ ಆಗಿರುತ್ತೆ ಸೊ ಅದು ರ್ಯಾಪಿಡ್ ಡಿಹೈಡ್ರೇಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಸೊ ಡಿಹೈಡ್ರೇಷನ್ ಅಂದರೆ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಆಗ ನಮಗೆ ಬರುವಂಥ ಪ್ರಾಡಕ್ಟು ಕಂಡೆನ್ಸೇಷನ್ ಪ್ರಾಡಕ್ಟ್. ಸೊ ರಿಯಾಕ್ಷನ್ ನೀವು ನೋಡ್ತಾ ಇದ್ದೀರಾ. ಸೊ ಆಲ್ಡಿಹೈಡ್ ಅಥವಾ ಕೀಟೋನ್ನ ತೊಗೊಂಡಿದ್ದೀವಿ. ಸೊ ಇದನ್ನು ಡಿರೈವೇಟಿವ್ ಆಫ್ ಅಮೋನಿಯಾ ಜೊತೆಗೆ ಟ್ರೀಟ್ ಮಾಡಿದಾಗ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಬರುತ್ತೆ. ಇದು ಫರ್ದರ್ ರ್ಯಾಪಿಡ್ ಡಿಹೈಡ್ರೇಷನ್ ಆದಾಗ ನಮಗೆ ಒಂದು ಕಂಡೆನ್ಸೇಷನ್ ಪ್ರಾಡಕ್ಟ್ ಸಿಗುತ್ತೆ ಪ್ಲಸ್ H2O. ಸೊ ಡಿಹೈಡ್ರೇಷನ್ ಆಗ್ತಿದೆ. ಸೊ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ನೆಕ್ಸ್ಟ್ ಒನ್, ರಿಡಕ್ಷನ್.
ರಿಡಕ್ಷನ್ ಟು ಆಲ್ಕೋಹಾಲ್ಸ್. ಸೊ ಇಲ್ಲಿ ಆಲ್ಡಿಹೈಡ್ಸನ್ನು ರೆಡ್ಯೂಸ್ ಮಾಡಿ ಆಲ್ಕೋಹಾಲ್ಸ್ ಆಗಿ ಕನ್ವರ್ಟ್ ಮಾಡ್ತಿದ್ದಾರೆ. ಸೊ ಆಲ್ಡಿಹೈಡ್ಸ್ ಆರ್ ರೆಡ್ಯೂಸ್ಡ್ ಟು ಪ್ರೈಮರಿ ಆಲ್ಕೋಹಾಲ್ಸ್ ಬೈ ಅಡಿಷನ್ ಆಫ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಕೆಟಲಿಸ್ಟ್. ಸೊ ಇಲ್ಲಿ ಆಲ್ಡಿಹೈಡ್ಸನ್ನು ಪ್ರೈಮರಿ ಆಲ್ಕೋಹಾಲ್ ಆಗಿ ರೆಡ್ಯೂಸ್ ಮಾಡ್ತಿದ್ದಾರೆ ಬೈ ದ ಅಡಿಷನ್ ಆಫ್ ಹೈಡ್ರೋಜನ್. ಸೊ ನಿಮಗೆ ಗೊತ್ತಿದೆ ರಿಡಕ್ಷನ್ ಅಂದರೆ ಅಡಿಷನ್ ಆಫ್ ಹೈಡ್ರೋಜನ್. ಸೊ ಇಲ್ಲಿ ಯೂಸ್ ಮಾಡ್ತಿರುವಂತಹ ಕೆಟಲಿಸ್ಟು ಪೆಲಾಡಿಯಂ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಆಲ್ಡಿಹೈಡ್ ಇದೆ, ಸೊ ಇದಕ್ಕೆ ಹೈಡ್ರೋಜನ್ ಆ್ಯಡ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ. ಸೊ ಆಗ ಬರುವಂಥ ಪ್ರಾಡಕ್ಟು ಪ್ರೈಮರಿ ಆಲ್ಕೋಹಾಲ್. ಸೊ ಎಕ್ಸಾಂಪಲ್ ನೋಡಿದ್ರೆ, ವೆನ್ ಅಸಿಟಾಲ್ಡಿಹೈಡ್ ಇಸ್ ರೆಡ್ಯೂಸ್ಡ್ ಟು ಎಥನಾಲ್ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ ಕೆಟಲಿಸ್ಟ್. ಸೊ ಇಲ್ಲಿ ಅಸಿಟಾಲ್ಡಿಹೈಡಿಗೆ ಹೈಡ್ರೋಜನ್ನ ಆ್ಯಡ್ ಮಾಡ್ತಿದ್ದಾರೆ ಬೈ ಯೂಸಿಂಗ್ ಪೆಲಾಡಿಯಂ ಕೆಟಲಿಸ್ಟು. ಸೊ ಆಗ ಅಸಿಟಾಲ್ಡಿಹೈಡು ಎಥನಾಲ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಅಸಿಟಾಲ್ಡಿಹೈಡು CH3CHO ಪ್ಲಸ್ H2. ಸೊ ಎರಡು ಹೈಡ್ರೋಜನ್ ಆಟಮ್ಗಳು ಆ್ಯಡ್ ಆಗ್ತಿದೆ ಇನ್ ದ ಪ್ರೆಸೆನ್ಸ್ ಆಫ್ ಪೆಲಾಡಿಯಂ. ಸೊ ಆಗ ನಮಗೆ ಈಥೈಲ್ ಆಲ್ಕೋಹಾಲ್ ಸಿಗುತ್ತೆ, CH3CH2OH. ನೆಕ್ಸ್ಟ್ ಒನ್, ರಿಡಕ್ಷನ್ ಟು ಹೈಡ್ರೋಕಾರ್ಬನ್ಸ್. ಸೊ ಕ್ಲೆಮೆನ್ಸನ್ ರಿಡಕ್ಷನ್. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್. ವೆನ್ ಆಲ್ಡಿಹೈಡ್ಸ್ ಆರ್ ರೆಡ್ಯೂಸ್ಡ್ ಯೂಸಿಂಗ್ ಜಿಂಕ್ ಅಮಾಲ್ಗಮ್ in concentrated hydrochloric acid, hydrocarbons are formed. This reaction is called Clemmensen reduction reaction. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಡಿಹೈಡ್ಸನ್ನು ಹೈಡ್ರೋಕಾರ್ಬನ್ಸ್ ಆಗಿ ರಿಡ್ಯೂಸ್ ಮಾಡ್ತಿದ್ದಾರೆ. ಹೇಗೆ? ಬೈ ಟ್ರೀಟಿಂಗ್ ವಿತ್ ಜಿಂಕ್ ಅಮಾಲ್ಗಮ್. ಸೊ ಆಲ್ಡಿಹೈಡನ್ನು ಜಿಂಕ್ ಅಮಾಲ್ಗಮ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆಗ ಆಲ್ಡಿಹೈಡು ಹೈಡ್ರೋಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ರಿಯಾಕ್ಷನನ್ನು ಕ್ಲೆಮೆನ್ಸನ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ಇದು ನಿಮ್ಮ ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್ ರಿಯಾಕ್ಷನ್. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಆಲ್ಡಿಹೈಡನ್ನು ತೊಗೊಂಡಿದ್ದಾರೆ. ಸೊ ಇದನ್ನು ಜಿಂಕ್ ಅಮಾಲ್ಗಮ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಸರ್ಟನ್ Hg ಇನ್ ದ ಪ್ರೆಸೆನ್ಸ್ ಆಫ್ ಕಾನ್ಸಂಟ್ರೇಟೆಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ ಆಗ ನಮಗೆ ಹೈಡ್ರೋಕಾರ್ಬನ್ ಸಿಗುತ್ತೆ ಪ್ಲಸ್ H2O. ನೆಕ್ಸ್ಟ್ ಒನ್, ವುಲ್ಫ್ ಕಿಶ್ನರ್ ರಿಡಕ್ಷನ್ ರಿಯಾಕ್ಷನ್. ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್. ವೆನ್ ಆಲ್ಡಿಹೈಡ್ಸ್ ಆರ್ ರೆಡ್ಯೂಸ್ಡ್ using hydrazine followed by sodium hydroxide in ethylene glycol, hydrocarbons are formed. The reaction is called Wolff-Kishner reduction reaction. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಡಿಹೈಡ್ಸನ್ನು ಹೈಡ್ರಸಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಅದನ್ನು ಫರ್ದರ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಇಥೈಲಿನ್ ಗ್ಲೈಕಾಲ್ ಜೊತೆಗೆ ಟ್ರೀಟ್ ಮಾಡಿದಾಗ ನಮಗೆ ಹೈಡ್ರೋಕಾರ್ಬನ್ ಸಿಗುತ್ತೆ. ಸೊ ಈ ರಿಯಾಕ್ಷನನ್ನು ವುಲ್ಫ್-ಕಿಶ್ನರ್ ರಿಡಕ್ಷನ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಆಲ್ಡಿಹೈಡನ್ನು ಹೈಡ್ರಸಿನ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗುತ್ತೆ, ಆಗ ಒಂದು ಇಂಟರ್ಮೀಡಿಯೇಟ್ ಪ್ರಾಡಕ್ಟ್ ಸಿಗುತ್ತೆ. ಸೊ ಇದನ್ನು ಫರ್ದರ್ ಸೋಡಿಯಂ ಹೈಡ್ರಾಕ್ಸೈಡ್ ಇನ್ ಇಥೈಲಿನ್ ಗ್ಲೈಕಾಲ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಆ್ಯಂಡ್ ಅದನ್ನು ಅಗೇನ್ ಹೀಟ್ ಕೂಡ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಹೈಡ್ರೋಕಾರ್ಬನ್ ಸಿಗುತ್ತೆ, ಅದ್ರ ಜೊತೆಗೆ ನೈಟ್ರೋಜನ್. ನೆಕ್ಸ್ಟ್ ಒನ್, ಆಕ್ಸಿಡೇಷನ್. ಆಲ್ಡಿಹೈಡ್ಸ್ ಆರ್ ಈಸಿಲಿ ಆಕ್ಸಿಡೈಸ್ಡ್ ಟು carboxylic acids on a treatment with common oxidizing agents like nitric acid, potassium permanganate, potassium dichromate, etc. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಡಿಹೈಡ್ಸನ್ನು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಆಕ್ಸಿಡೈಸ್ ಮಾಡ್ತಿದ್ದಾರೆ. ಹೇಗೆ ಮಾಡ್ಬೋದು ಅಂದರೆ, ಸೊ ಆಲ್ಡಿಹೈಡ್ಸನ್ನು ಆಕ್ಸಿಡೈಸಿಂಗ್ ಏಜೆಂಟ್ ಜೊತೆಗೆ ನೀವು ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಯಾವ ಆಕ್ಸಿಡೈಸಿಂಗ್ ಏಜೆಂಟ್ ಇಲ್ಲಿ ತೊಗೊಳ್ತೀವಿ, ನೈಟ್ರಿಕ್ ಆ್ಯಸಿಡ್ ಆಗಿರ್ಬೋದು, ಪೊಟ್ಯಾಷಿಯಮ್ ಪರ್ಮ್ಯಾಂಗನೇಟು ಅಥವಾ ಪೊಟ್ಯಾಷಿಯಮ್ ಡೈಕ್ರೋಮೇಟ್. ಸೊ ಆಗೇನಾಗುತ್ತೆ, ಆಲ್ಡಿಹೈಡು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, RCHO ಅಂದರೆ ಆಲ್ಡಿಹೈಡು. ಸೊ ಆಕ್ಸಿಡೇಷನ್ ಆದಾಗ ವಿ ಗೆಟ್ RCOOH ಅಂದರೆ ಕಾರ್ಬಾಕ್ಸಿಲಿಕ್ ಆ್ಯಸಿಡ್. ಸೊ ಅಡಿಷನ್ ಆಫ್ ಆಕ್ಸಿಜನ್ ಆಗ್ತದೆ. ಸೊ ಇಲ್ಲಿ ನಾವು ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ಸ್ ಆಗಿ ಟಾಲೆನ್ಸ್ ರಿಯೇಜೆಂಟ್ ಆ್ಯಂಡ್ ಫೇಲಿಂಗ್ಸ್ ರಿಯೇಜೆಂಟ್ನ ಯೂಸ್ ಮಾಡಬಹುದು. ಸೊ ಇದೇನು ಮಾಡುತ್ತೆ, ಆಲ್ಡಿಹೈಡ್ನ ಆಕ್ಸಿಡೈಸ್ ಮಾಡುತ್ತೆ. ನೆಕ್ಸ್ಟ್ ಒನ್, ಟಾಲೆನ್ಸ್ ಟೆಸ್ಟ್. ಆನ್ ವಾರ್ಮಿಂಗ್ ಆ್ಯನ್ ಆಲ್ಡಿಹೈಡ್ ವಿತ್ ಫ್ರೆಶ್ಲಿ ಪ್ರಿಪೇರ್ಡ್ ammonical silver nitrate, that is tolerance reagent, a bright silver mirror is produced due to the formation of silver metal. ಸೊ ಇಲ್ಲೇನು ಮಾಡ್ತಿದ್ದಾರೆ, ಆಲ್ಡಿಹೈಡ್ನ ಫ್ರೆಶ್ಲಿ ಪ್ರಿಪೇರ್ಡ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಜೊತೆಗೆ ವಾರ್ಮ್ ಮಾಡಿಸ್ತಾರೆ, ಅಂದರೆ ಹೀಟ್ ಮಾಡಿಸಿದ್ದಾರೆ. ಸೊ ಫ್ರೆಶ್ಲಿ ಪ್ರಿಪೇರ್ಡ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಅಂದರೆ ದಟ್ ಈಸ್ ಟಾಲೆನ್ಸ್ ರಿಯೇಜೆಂಟ್. ಸೊ ಯಾವಾಗ ಆಲ್ಡಿಹೈಡನ್ನು ಟಾಲೆನ್ಸ್ ರಿಯೇಜೆಂಟ್ ಜೊತೆಗೆ ಹೀಟ್ ಮಾಡ್ತಾರೆ, ಸೊ ಆಗ ಒಂದು ಬ್ರೈಟ್ ಸಿಲ್ವರ್ ಮಿರರ್ ಫಾರ್ಮ್ ಆಗುತ್ತೆ. ಸೊ ಯಾಕೆ ಅಂದರೆ ಅಲ್ಲಿ ಸಿಲ್ವರ್ ಮೆಟಲ್ ಫಾರ್ಮ್ ಆಗುತ್ತೆ.
Aldehydes are oxidized to the corresponding carboxylate anion. The reaction occurs in alkaline medium. ಸೊ ಆಗೇನಾಗುತ್ತೆ, ಆಲ್ಡಿಹೈಡ್ಸು ಕರೆಸ್ಪಾಂಡಿಂಗ್ ಕಾರ್ಬಾಕ್ಸಿಲೇಟ್ ಆನಯಾನ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಸೊ ಈ ರಿಯಾಕ್ಷನ್ ಆಗೋದು ಆಲ್ಕಲೈನ್ ಮೀಡಿಯಮಲ್ಲಿ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, RCHO ಪ್ಲಸ್ 2AgNH3 ಟ್ವೈಸ್ ಪ್ಲಸ್ 3OH minus give rise to RCOO minus plus 2Ag plus 2H2O plus 4NH3. So next one, failings test. ಸೊ ಫೇಲಿಂಗ್ಸ್ ಟೆಸ್ಟಲ್ಲಿ ನಾವು ಫೇಲಿಂಗ್ಸ್ ರಿಯೇಜೆಂಟ್ನ ಯೂಸ್ ಮಾಡಬೇಕು. ಸೊ ಫೇಲಿಂಗ್ಸ್ ರಿಯೇಜೆಂಟ್ ಅಂದರೆ ಇಟ್ ಇಸ್ ಅ ಮಿಕ್ಸ್ಚರ್ ಆಫ್ ಫೇಲಿಂಗ್ ಸೊಲ್ಯೂಷನ್ ಎ ಆ್ಯಂಡ್ ಫೇಲಿಂಗ್ ಸೊಲ್ಯೂಷನ್ ಬಿ. ಸೊ ಫೇಲಿಂಗ್ ಸೊಲ್ಯೂಷನ್ ಎ ಅಂದರೆ ಆಕ್ವಿಯಸ್ ಕಾಪರ್ ಸಲ್ಫೇಟ್, ಫೇಲಿಂಗ್ ಸೊಲ್ಯೂಷನ್ ಬಿ ಅಂದರೆ ಆಲ್ಕಲೈನ್ ಸೋಡಿಯಂ ಪೊಟ್ಯಾಷಿಯಮ್ ಟಾರ್ಟರೇಟ್. ಸೊ ಇವೆರಡನ್ನೂ ಕೂಡ ಈಕ್ವಲ್ ಅಮೌಂಟಲ್ಲಿ ಮಿಕ್ಸ್ ಮಾಡಿದ್ರೆ ನಮಗೆ ಫೇಲಿಂಗ್ಸ್ ರಿಯೇಜೆಂಟ್ ಸಿಗುತ್ತೆ. ಹೇಗೆ ಮಾಡ್ತಾರೆ ಅಂತ ನೋಡೋಣ. ಆನ್ ಹೀಟಿಂಗ್ ಆ್ಯನ್ ಆಲ್ಡಿಹೈಡ್ with failings reagent, a reddish brown precipitate is formed. Aldehydes are oxidized to corresponding carboxylate anion. ಸೊ ಇಲ್ಲೇನಾಗ್ತಿದೆ, ಆಲ್ಡಿಹೈಡನ್ನು ಫೇಲಿಂಗ್ಸ್ ರಿಯೇಜೆಂಟ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ, ಆಗ ಒಂದು ರೆಡಿಶ್ ಬ್ರೌನ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ಸೊ ಇಲ್ಲೇನಾಗ್ತಿದೆ, ಆಲ್ಡಿಹೈಡು ಕಾರ್ಬಾಕ್ಸಿಲೇಟ್ ಆನಯಾನ್ ಆಗಿ ಆಕ್ಸಿಡೈಸ್ ಆಗ್ತಿದೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ, RCHO ಪ್ಲಸ್ 2Cu2 ಪ್ಲಸ್ 5OH ಮೈನಸ್ ಗಿವ್ ರೈಸ್ ಟು RCOO minus plus Cu2O plus 3H2O. ಸೊ ಇಲ್ಲಿ ನಮಗೆ ರೆಡಿಶ್ ಬ್ರೌನ್ ಪ್ರೆಸಿಪಿಟೇಟ್ ಫಾರ್ಮ್ ಆಗುತ್ತೆ. ನೆಕ್ಸ್ಟ್ ಒನ್, ರಿಯಾಕ್ಷನ್ಸ್ ಡ್ಯೂ ಟು ಆಲ್ಫಾ ಹೈಡ್ರೋಜನ್. ಆಲ್ಡಿಹೈಡ್ಸ್ ಅಂಡರ್ಗೋ ಎ ನಂಬರ್ ಆಫ್ ರಿಯಾಕ್ಷನ್ಸ್ ಡ್ಯೂ ಟು ದ ಅಸಿಡಿಕ್ ನೇಚರ್ ಆಫ್ ಆಲ್ಫಾ ಹೈಡ್ರೋಜನ್. ಸೊ ಆಲ್ಡಿಹೈಡ್ಸ್ಗಳು ಸುಮಾರು ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗುತ್ತೆ. ಯಾಕೆ ಅಂದರೆ ಆಲ್ಫಾ ಹೈಡ್ರೋಜನ್ಗೆ ಇರುವಂಥ ಅಸಿಡಿಕ್ ನೇಚರಿಂದ. ಸೊ ಹಾಗಾದರೆ ಆಲ್ಫಾ ಹೈಡ್ರೋಜನ್ ಅಂದರೆ ಏನು? ಸೊ ಆಲ್ಫಾ ಹೈಡ್ರೋಜನ್ ಅಂದರೆ ಆಲ್ಫಾ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿರುವಂಥ ಹೈಡ್ರೋಜನ್ ಆಟಮ್. ಹಾಗಾದರೆ ಆಲ್ಫಾ ಕಾರ್ಬನ್ ಆಟಮ್ ಅಂದರೆ ಏನು? ಸೊ ಯಾವ ಕಾರ್ಬನ್ ಆಟಮು ಫಂಕ್ಷನಲ್ ಗ್ರೂಪಿಗೆ ಅಟ್ಯಾಚ್ ಆಗಿರುತ್ತೆ ಅಂದರೆ ಫಸ್ಟ್ ಕಾರ್ಬನ್ ಆಟಮ್ ವಿಚ್ ಈಸ್ ಅಟ್ಯಾಚ್ಡ್ ಟು ಅಟ್ಯಾಚ್ಡ್ ಟು ಫಂಕ್ಷನಲ್ ಗ್ರೂಪ್. ಸೊ ಅದನ್ನು ನಾವು ಆಲ್ಫಾ ಕಾರ್ಬನ್ ಅಂತ ಕರಿತೀವಿ. ಸೊ ಆ ಆಲ್ಫಾ ಕಾರ್ಬನ್ ಆಟಮ್ಗೆ ಹೈಡ್ರೋಜನ್ ಅಟ್ಯಾಚ್ ಆಗಿದ್ರೆ ಸೊ ಅದನ್ನು ಆಲ್ಫಾ ಹೈಡ್ರೋಜನ್ ಅಂತ ಕರಿತೀವಿ. ದ ಅಸಿಡಿಟಿ ಆಫ್ ಆಲ್ಫಾ ಹೈಡ್ರೋಜನ್ ಆಟಮ್ಸ್ of carbonyl compounds is due to the strong withdrawing effect of the carbonyl group and resonance stabilization of the conjugate base. ಕಾರ್ಬೋನಿಲ್ ಕಾಂಪೌಂಡ್ಸಲ್ಲಿ ಇರುವಂಥ ಆಲ್ಫಾ ಹೈಡ್ರೋಜನ್ ಆಟಮ್ಗೆ ಅಸಿಡಿಟಿ ಹೇಗೆ ಬಂದಿದೆ ಅಂದರೆ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ವಿತ್ಡ್ರಾಯಿಂಗ್ ಎಫೆಕ್ಟ್ ಆಫ್ ಕಾರ್ಬೋನಿಲ್ ಗ್ರೂಪ್. ಸೊ ಕಾರ್ಬೋನಿಲ್ ಗ್ರೂಪಿಗಿರುವಂಥ ಸ್ಟ್ರಾಂಗ್ ವಿತ್ಡ್ರಾಯಿಂಗ್ ಎಫೆಕ್ಟು ಆ್ಯಂಡ್ ಅದ್ರ ಜೊತೆಗೆ ರೆಸೋನೆನ್ಸ್ ಸ್ಟೆಬಿಲೈಸೇಷನ್ ಆಫ್ ಕಾಂಜುಗೇಟ್ ಬೇಸ್. ಸೊ ಅಲ್ಲಿ ನೀವು ರೆಸೋನೆನ್ಸ್ ಸ್ಟ್ರಕ್ಚರ್ನ ನೋಡ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಆಲ್ಡಾಲ್ ಕಂಡೆನ್ಸೇಷನ್. ಆಲ್ಡಿಹೈಡ್ಸ್ ಹ್ಯಾವಿಂಗ್ at least one alpha hydrogen undergo a reaction in the presence of dilute alkali as a catalyst to form beta hydroxy aldehydes. ಅದನ್ನು ಆಲ್ಡಾಲ್ ಅಂತ ಕರೀತಾರೆ. ದಿಸ್ ಇಸ್ ನೋನ್ ಆಸ್ ಆಲ್ಡಾಲ್ ರಿಯಾಕ್ಷನ್. ಯಾವ ಆಲ್ಡಿಹೈಡಲ್ಲಿ ಅಟ್ಲೀಸ್ಟ್ ಒಂದು ಆಲ್ಫಾ ಹೈಡ್ರೋಜನ್ ಆಟಮ್ ಇರುತ್ತೋ ಸೊ ಅದನ್ನು ಡೈಲ್ಯೂಟ್ ಆಲ್ಕಲಿಯ ಪ್ರೆಸೆನ್ಸಲ್ಲಿ ರಿಯಾಕ್ಷನ್ ಮಾಡಿದಾಗ ಸೊ ನಮಗೆ ಒಂದು ಪ್ರಾಡಕ್ಟ್ ಸಿಗುತ್ತೆ. ಸೊ ಅದು ಬೀಟಾ ಹೈಡ್ರಾಕ್ಸಿ ಆಲ್ಡಿಹೈಡ್. ಸೊ ಇದನ್ನು ಆಲ್ಡಾಲ್ ಅಂತ ಕರೀತಾರೆ. ಸೊ ಈ ರಿಯಾಕ್ಷನನ್ನು ಆಲ್ಡಾಲ್ ರಿಯಾಕ್ಷನ್ ಅಂತ ಕರೀತಾರೆ. ಸೊ ರಿಯಾಕ್ಷನ್ ನೋಡ್ತಾ ಇದ್ದೀರಾ. ಸೊ ಎಥನಾಲ್ ತೊಗೊಂಡಿದ್ದಾರೆ, ಇದನ್ನು ಡೈಲ್ಯೂಟ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ ಆಲ್ಡಾಲ್ ಸಿಗುತ್ತೆ, ಅಂದರೆ 3-ಹೈಡ್ರಾಕ್ಸಿ ಬ್ಯೂಟೆನಾಲ್. ಇದನ್ನು ಫರ್ದರ್ ಹೀಟ್ ಮಾಡಿದಾಗ ಬ್ಯೂಟ್-2 ಎನಾಲ್ ಸಿಗುತ್ತೆ. ಸೊ ಇದು ಒಂದು ರಿವರ್ಸಿಬಲ್ ರಿಯಾಕ್ಷನ್. ಸೊ ಆಲ್ಡಾಲ್ ಅಂದರೆ ಏನು? ಆಲ್ಡಿಹೈಡ್ ಪ್ಲಸ್ ಆಲ್ಕೋಹಾಲ್. The aldol readily lose water to give alpha beta unsaturated carbonyl compounds which are aldol condensation products and the reaction is called aldol condensation. ಸೊ ಆಲ್ಡಾಲ್ ಏನಿದೆ ಸೊ ಅದು ಈಸಿಯಾಗಿ ವಾಟರ್ ಮಾಲಿಕ್ಯೂಲ್ನ ರಿಮೂವ್ ಮಾಡ್ಕೊಳ್ಳುತ್ತೆ. ಸೊ ಆಗ ಬರುವಂಥ ಪ್ರಾಡಕ್ಟು ಆಲ್ಫಾ ಬೀಟಾ ಅನ್ಸ್ಯಾಚುರೇಟೆಡ್ ಕಾರ್ಬೋನಿಲ್ ಕಾಂಪೌಂಡ್ಸ್. ಸೊ ಅದನ್ನು ನಾವು ಆಲ್ಡಾಲ್ ಕಂಡೆನ್ಸೇಷನ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈ ರಿಯಾಕ್ಷನನ್ನು ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಕರೀತಾರೆ. ನೆಕ್ಸ್ಟ್ ಒನ್, ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್. ವೆನ್ ಆಲ್ಡಾಲ್ ಕಂಡೆನ್ಸೇಷನ್ ಇಸ್ ಕ್ಯಾರಿಡ್ ಔಟ್ ಬಿಟ್ವೀನ್ 2 different aldehydes, it is called ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್.
ಸೊ ಇಲ್ಲಿ ನೋಡಿ, ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಅಂದರೆ ಎರಡು ಡಿಫರೆಂಟ್ ಆಲ್ಡಿಹೈಡ್ಸ್ಗಳ ನಡುವೆ ಆಲ್ಡಾಲ್ ಕಂಡೆನ್ಸೇಷನ್ ಆದರೆ ಸೊ ಅದನ್ನು ನಾವು ಕ್ರಾಸ್ ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಅದೇ ಸೇಮ್ ಆಲ್ಡಿಹೈಡ್ಸ್ ಆಗಿದ್ದರೆ ಸೊ ಅದನ್ನು ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಕರಿತೀವಿ. ಇಫ್ ಬೋತ್ ಆಫ್ ದೆಮ್ ಕಂಟೈನ್ ಆಲ್ಫಾ ಹೈಡ್ರೋಜನ್ ಆಟಮ್ಸ್ ಇಟ್ ಗೀವ್ಸ್ ಎ ಮಿಕ್ಸ್ಚರ್ ಆಫ್ 4 ಪ್ರಾಡಕ್ಟ್ಸ್. ಸೊ ಎರಡರಲ್ಲೂ ಕೂಡ ಆಲ್ಫಾ ಹೈಡ್ರೋಜನ್ ಆಟಮ್ಸ್ ಇದ್ದಾಗ ಸೊ ಅದು ಮಿಕ್ಸ್ಚರ್ ಆಫ್ 4 ಪ್ರಾಡಕ್ಟ್ಸನ್ನು ಕೊಡುತ್ತೆ. ಗೊತ್ತಾ ಇದ್ದೀರಾ? ಸೊ ಇಲ್ಲಿ ಅಸಿಟೋಆಲ್ಡಿಹೈಡು ಮತ್ತು ಪ್ರೊಪೆನಾಲ್ಡಿಹೈಡ್ ತೊಗೊಂಡಿದ್ದಾರೆ. ಸೊ ಅದನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ನಮಗೆ 4 ಪ್ರಾಡಕ್ಟ್ ಸಿಗುತ್ತೆ. ಸೊ ಒಂದು ಬ್ಯೂಟ್-2 ಎನಾಲ್ ಆ್ಯಂಡ್ 2 ಮಿಥೈಲ್ ಪೆಂಟ್-2 ಎನಾಲ್. ಸೊ ಈ ಬ್ಯೂಟ್-2 ಎನಾಲ್ ಹೇಗೆ ಬಂದಿದೆ? ಫ್ರಮ್ 2 ಮಾಲಿಕ್ಯೂಲ್ಸ್ ಆಫ್ ಎಥನಾಲಿಂದ. ಆ್ಯಂಡ್ 2 ಮಿಥೈಲ್ ಪೆಂಟ್-2 ಎನಾಲ್ ಬಂದಿರೋದು ಫ್ರಮ್ 2 ಮಾಲಿಕ್ಯೂಲ್ಸ್ ಆಫ್ ಪ್ರೊಪೆನಾಲ್. ಸೊ ಇದನ್ನು ಕೂಡ ಸೆಲ್ಫ್ ಆಲ್ಡಾಲ್ ಪ್ರಾಡಕ್ಟ್ಸ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಒನ್ 2 ಮಿಥೈಲ್ ಬ್ಯೂಟ್-2 ಎನಾಲ್ ಆ್ಯಂಡ್ ಪೆಂಟ್-2 ಎನಾಲ್ ಸಿಕ್ಕಿದೆ. ಸೊ ಈ 2 ಮಿಥೈಲ್ ಬ್ಯೂಟ್-2 ಎನಾಲು ಮತ್ತು ಪೆಂಟ್-2 ಎನಾಲು ಹೇಗೆ ಬಂದಿದೆ ಅಂದರೆ ಫ್ರಮ್ 1 ಮಾಲಿಕ್ಯೂಲ್ ಆಫ್ ಎಥನಾಲ್ ಆ್ಯಂಡ್ 1 ಮಾಲಿಕ್ಯೂಲ್ ಆಫ್ ಪ್ರೊಪೆನಾಲ್. ಸೊ ಎಥನಾಲ್ ಮತ್ತು ಪ್ರೊಪೆನಾಲ್ ಸೊ ಎರಡೂ ಕೂಡ ಒಂದೊಂದು ಮಾಲಿಕ್ಯೂಲ್ ಆ್ಯಡ್ ಆಗಿಬಿಟ್ಟು ಸೊ ನಮಗೆ ಈ 2 ಪ್ರಾಡಕ್ಟ್ಗಳು ಬಂದಿದೆ. ಸೊ ಅದರಿಂದ ಇದನ್ನು ಕ್ರಾಸ್ ಆಲ್ಡಾಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡ್ತಾ ಇದ್ದೀರಾ, ಇಲ್ಲೇನಾಯಿತು? ಸೊ ಈ ಬ್ಯೂಟ್-2 ಎನಾಲ್ ಬಂದಿರೋದು 2 ಮಾಲಿಕ್ಯೂಲ್ಸ್ ಆಫ್ ಎಥನಾಲಿಂದ. ಸೊ ಅದೇ 2 ಮಿಥೈಲ್ ಪೆಂಟ್-2 ಎನಾಲ್ ಬಂದಿರೋದು 2 ಮಾಲಿಕ್ಯೂಲ್ಸ್ ಆಫ್ ಪ್ರೊಪೆನಾಲಿಂದ. ಸೊ ಅಂದರೆ ಇಲ್ಲಿ 2 ಮಾಲಿಕ್ಯೂಲ್ ಎಥನಾಲು, ಸೊ ಇಲ್ಲಿ 2 ಮಾಲಿಕ್ಯೂಲ್ ಪ್ರೊಪೆನಾಲ್. ಸೊ ಆದರೆ ಇಲ್ಲೇನಾಗ್ತಿದೆ? ಸೊ ಇಲ್ಲಿ ಒಂದು ಎಥನಾಲ್ ಮಾಲಿಕ್ಯೂಲು, ಇನ್ನೊಂದು ಪ್ರೊಪೆನಾಲ್ ಮಾಲಿಕ್ಯೂಲ್. ಸೊ ಅದರಿಂದ ಇದನ್ನು ಕ್ರಾಸ್ ಆಲ್ಡಾಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಸೊ ಅದರಿಂದ ಇದನ್ನು ಕ್ರಾಸ್ ಆಲ್ಡಾಲ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಕ್ಯಾನಿಸಾರೋ ರಿಯಾಕ್ಷನ್. ಸೊ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ರಿಯಾಕ್ಷನ್. Aldehydes which do not have an alpha hydrogen atom undergo self-oxidation and reduction reaction on heating with concentrated alkali. ಸೊ ಯಾವ ಆಲ್ಡಿಹೈಡ್ಸಲ್ಲಿ ಆಲ್ಫಾ ಹೈಡ್ರೋಜನ್ ಆಟಮ್ ಇರೋದಿಲ್ವೋ ಸೊ ಅದನ್ನು ಕಾನ್ಸಂಟ್ರೇಟೆಡ್ ಆಲ್ಕಲಿ ಜೊತೆಗೆ ಹೀಟ್ ಮಾಡಿದಾಗ ಅಲ್ಲಿ ಸೆಲ್ಫ್ ಆಕ್ಸಿಡೇಷನ್ ಆ್ಯಂಡ್ ರಿಡಕ್ಷನ್ ರಿಯಾಕ್ಷನ್ ಆಗುತ್ತೆ. ಇನ್ ದಿಸ್ ರಿಯಾಕ್ಷನ್ 1 ಮಾಲಿಕ್ಯೂಲ್ ಆಫ್ ದ ಆಲ್ಡಿಹೈಡ್ ಈಸ್ ರೆಡ್ಯೂಸ್ಡ್ ಟು ಆಲ್ಕೋಹಾಲ್ while another is oxidized to carboxylic acid salt. ಸೊ ಈ ರಿಯಾಕ್ಷನಲ್ಲಿ ಸೊ ಆಲ್ಡಿಹೈಡ್ನ ಒಂದು ಮಾಲಿಕ್ಯೂಲು ಆಲ್ಕೋಹಾಲ್ ಆಗಿ ರೆಡ್ಯೂಸ್ ಆಗುತ್ತೆ. ಸೊ ಇನ್ನೊಂದು ಮಾಲಿಕ್ಯೂಲು ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಸಾಲ್ಟ್ ಆಗಿ ಆಕ್ಸಿಡೈಸ್ ಆಗುತ್ತೆ. ಸೊ ರಿಯಾಕ್ಷನ್ನ ನೋಡ್ತಾ ಇದ್ದೀರಾ. ಸೊ ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಫಾರ್ಮಾಲ್ಡಿಹೈಡ್ ತೊಗೊಂಡಿದ್ದಾರೆ. ಇದನ್ನು ಕಾನ್ಸಂಟ್ರೇಟೆಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ 1 ಮಾಲಿಕ್ಯೂಲ್ ಆಫ್ ಫಾರ್ಮಾಲ್ಡಿಹೈಡು ಮೆಥನಾಲ್ ಆಗಿ ಕನ್ವರ್ಟ್ ಆಗ್ತಿದೆ ಆ್ಯಂಡ್ ಇನ್ನೊಂದು ಮಾಲಿಕ್ಯೂಲು ಪೊಟ್ಯಾಷಿಯಂ ಫಾರ್ಮೇಟ್ ಆಗಿ ಕನ್ವರ್ಟ್ ಆಗ್ತಿದೆ. ಸೊ ಇದನ್ನು ನೋಡ್ತಾ ಇದ್ದೀರಾ. ಸೊ ಇಲ್ಲಿ 2 ಮಾಲಿಕ್ಯೂಲ್ಸ್ ಆಫ್ ಬೆನ್ಜಾಲ್ಡಿಹೈಡ್ ತೊಗೊಂಡಿದ್ದಾರೆ. ಸೊ ಇದನ್ನು ಕಾನ್ಸಂಟ್ರೇಟೆಡ್ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೀಟ್ ಮಾಡ್ತಿದ್ದಾರೆ. ಸೊ ಆಗ ಒಂದು ಮಾಲಿಕ್ಯೂಲು ಬೆನ್ಸೈಲ್ ಆಲ್ಕೋಹಾಲ್ ಆಗಿ ಕನ್ವರ್ಟ್ ಆಗುತ್ತೆ ಆ್ಯಂಡ್ ಇನ್ನೊಂದು ಮಾಲಿಕ್ಯೂಲು ಸೋಡಿಯಂ ಬೆನ್ಸೋಯೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. Aromatic aldehydes undergo electrophilic substitution at the ring in which carbonyl group act as a deactivating and meta-directing group. ಸೊ ಇಲ್ಲಿ ಆರೋಮ್ಯಾಟಿಕ್ ಆಲ್ಡಿಹೈಡನ್ನು ತೊಗೊಂಡಿದ್ದಾರೆ. ಸೊ ಇದು ಎಲೆಕ್ಟ್ರೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಆದಾಗ ಸೊ ಇಲ್ಲಿ ಕಾರ್ಬೋನಿಲ್ ಗ್ರೂಪು ಡಿಆಕ್ಟಿವೇಟಿಂಗ್ ಆ್ಯಂಡ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಆಗಿ ಆ್ಯಕ್ಟ್ ಮಾಡುತ್ತೆ. ಸೊ ಇಲ್ಲಿ ರಿಯಾಕ್ಷನ್ ನೋಡ್ತಿರ್ಬೋದು. ಸೊ ಇಲ್ಲಿ ಬೆನ್ಸಾಲ್ಡಿಹೈಡ್ ತೊಗೊಂಡಿದ್ದಾರೆ. ಸೊ ಇದನ್ನು ನೈಟ್ರಿಕ್ ಆ್ಯಸಿಡ್ ಜೊತೆಗೆ ಟ್ರೀಟ್ ಮಾಡ್ತಿದ್ದಾರೆ ಇನ್ ದ ಪ್ರೆಸೆನ್ಸ್ ಆಫ್ ಸಲ್ಫ್ಯೂರಿಕ್ ಆ್ಯಸಿಡ್ ಎಟ್ ದ ಟೆಂಪ್ರೇಚರ್ 273 to 283 ಕೆಲ್ವಿನ್. ಸೊ ಆಗ ಬರುವಂಥ ಪ್ರಾಡಕ್ಟು ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್. ಸೊ ಮೆಟಾ ಪೊಸಿಷನಲ್ಲಿ ನೈಟ್ರೋ ಗ್ರೂಪ್ ಇದೆ. ಸೊ ಮೆಟಾ ನೈಟ್ರೋ ಬೆನ್ಸಾಲ್ಡಿಹೈಡ್. ಸೊ ನೆಕ್ಸ್ಟ್ ಒನ್ ಯೂಸಸ್ ಆಫ್ ಆಲ್ಡಿಹೈಡ್ಸ್. ಸೊ ಆಲ್ಡಿಹೈಡ್ಸನ್ನು ಎಲ್ಲಿ ಯೂಸ್ ಮಾಡ್ತಾರೆ ಅಂತ. ಸೊ ಇನ್ ಕೆಮಿಕಲ್ ಇಂಡಸ್ಟ್ರಿ. ಸೊ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಆಲ್ಡಿಹೈಡ್ಸನ್ನು ಸಾಲ್ವೆಂಟ್ ಆಗಿ, ಸ್ಟಾರ್ಟಿಂಗ್ ಮೆಟೀರಿಯಲ್ ಆ್ಯಂಡ್ ರಿಯೇಜೆಂಟ್ಸ್ ಆಗಿಯೂ ಕೂಡ ಯೂಸ್ ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಫಾರ್ಮಾಲ್ಡಿಹೈಡನ್ನು ಫಾರ್ಮಲಿನ್ ಆಗಿ ಯೂಸ್ ಮಾಡ್ತಾರೆ. ಸೊ ಫಾರ್ಮಲಿನ್ ಅಂದರೆ 40% ಸೊಲ್ಯೂಷನ್ ಆಫ್ ಫಾರ್ಮಾಲ್ಡಿಹೈಡ್. ಸೊ ಫಾರ್ಮಲಿನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಟು ಪ್ರಿಸರ್ವ್ ಬಯಾಲಜಿಕಲ್ ಸ್ಪೆಸಿಮನ್. ಸೊ ಬಯಾಲಜಿಕಲ್ ಸ್ಪೆಸಿಮನ್ ಏನಿದೆ ಸೊ ಅದನ್ನು ಪ್ರಿಸರ್ವೇಷನಲ್ಲಿ ಫಾರ್ಮಲಿನ್ನ ಯೂಸ್ ಮಾಡ್ತಾರೆ. ಆ್ಯಂಡ್
ಫಾರ್ಮಾಲ್ಡಿಹೈಡ್ ಇಸ್ ಯೂಸ್ಡ್ ಇಷ್ಟ ಟು ಆಗಿದ್ರೆ ಲೈಕ್ ಮಾಡಿ, ಪ್ರಿಪೇರ್ ಬೆಕಲೈಟ್, ಬೇರೆಯವರಿಗೆ ಹೆಲ್ಪ್ ಆಗುತ್ತೆ ಯೂರಿಯಾ ಫಾರ್ಮಾಲ್ಡಿಹೈಡ್ ಗ್ಲೂಸ್ ಆ್ಯಂಡ್ ಅದರ್ ಪಾಲಿಮರಿಕ್ ಪ್ರಾಡಕ್ಟ್ಸ್. ಸಬ್ಸ್ಕ್ರೈಬ್ ಆಗಿ. ಸೊ ಫಾರ್ಮಾಲ್ಡಿಹೈಡನ್ನ ಬೆಕಲೈಟ್ನ ಪ್ರಿಪರೇಷನಲ್ಲಿ, ಯೂರಿಯಾ ಫಾರ್ಮಾಲ್ಡಿಹೈಡ್ ಗ್ಲೂಸ್ ಆ್ಯಂಡ್ ಅದರ್ ಪಾಲಿಮರಿಕ್ ಪ್ರಾಡಕ್ಟ್ನ ಪ್ರಿಪರೇಷನಲ್ಲಿ ಫಾರ್ಮಾಲ್ಡಿಹೈಡನ್ನು ಯೂಸ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒನ್ ಅಸಿಟಾಲ್ಡಿಹೈಡ್, which is used as starting material in the manufacture of acetic acid, ethyl acetate, polymers and drugs. ಸೊ ಅಸಿಟಾಲ್ಡಿಹೈಡನ್ನು ಅಸಿಟಿಕ್ ಆ್ಯಸಿಡ್ಡು, ಈಥೈಲ್ ಅಸಿಟೇಟು, ಪಾಲಿಮರ್ಸ್ ಮತ್ತು ಡ್ರಗ್ಸ್ನ ಮ್ಯಾನುಫ್ಯಾಕ್ಚರಲ್ಲಿ ಸ್ಟಾರ್ಟಿಂಗ್ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತಾರೆ. ಆ್ಯಂಡ್ ಬೆನ್ಸಾಲ್ಡಿಹೈಡ್ ಈಸ್ ಯೂಸ್ಡ್ ಇನ್ ಪರ್ಫ್ಯೂಮರಿ ಆ್ಯಂಡ್ ಇನ್ ಡೈ ಇಂಡಸ್ಟ್ರೀಸ್. ಸೊ ಬೆನ್ಸಾಲ್ಡಿಹೈಡನ್ನು ಪರ್ಫ್ಯೂಮ್ ಆ್ಯಂಡ್ ಡೈಸ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ಡೈಸ್ ಅಂತ ಅಂದರೆ ಪೇಂಟ್ಸ್.